ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ನಮ್ಮ ವಿದ್ಯಾರ್ಥಿನಿಯರ ಗಾಯನದ ಮೂಲಕ ಸ್ವಾಗತವನ್ನು ಕೋರಲಿದ್ದೇವೆ. ಸ್ವಾಗತ ಗೀತೆಯನ್ನು ಹಾಡಲು ಬಂದ ಶ್ರೀರಕ್ಷಾ ಹಾಗೂ ಸಂಗಡಿಗರು. ನಮ್ದು ಇಂಗ್ಲಿಷ್ ಮೀಡಿಯಂ ಹಾಡಲಿ ಕೋರುವೆ ನಿಮಗೆ ಹಾಡ್ಲಿ ವೆಲ್ಕಮ್. ಎಷ್ಟು ಚಂದ ಐತಿ ನೀವು ತೋರಿಸೋ ಪ್ರೀತಿ, ನಿಮ್ಮೆಲ್ಲರಿಗೂ ತುಂಬು ನಮನ. ರಾರಾಜಿಸುವ ಹೆಮ್ಮೆ ಶಾಲೆ ನಮ್ಮ ಅಥರ್ವ ಶಾಲೆಯ ಉತ್ಸವ ಬರೋದಾಗಿ ನಡೆದೈತಿ. ಎಷ್ಟು ಚಂದ ಐತಿ ನಾವು ಬೆಳೆಯೋ ರೀತಿ, ನಿಮ್ಮೆಲ್ಲರಿಗೂ ಕೋಟಿ ನಮನ. ಅಥರ್ವ ಶಾಲೆ ನಮ್ದು ಇಂಗ್ಲಿಷ್ ಮೀಡಿಯಂ ಹಾಡಲಿ ಕೋರುವೆ ನಿಮಗೆ ಹಾಡ್ಲಿ ವೆಲ್ಕಮ್. ನಮ್ಮ ಆಸೆಯೇನ ಕೇಳತೀರಿ ನೀವ, ಮಾದರಿ ಶಾಲೆ ಮಾಡುತ್ತೀವಿ ನಾವ. ಎಲ್ಲರಿಗೂ ಧನ್ಯವಾದಗಳು. ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳ್ಮೆ ಮುಖ್ಯ, ಆದರೆ ಎಲ್ಲ ಸಿಕ್ಕ ಮೇಲೆ ವಿನಯವೇ ತುಂಬಾ ಮುಖ್ಯ. ಅಂತಹ ವಿನಯ ಗುಣಗಳನ್ನು ಹೊಂದಿರುವ ವೇದಿಕೆಯ ಮೇಲೆ ಆಸೀನರಾದ ಅತಿಥಿಗಳು ಮಹೋನ್ನರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ. ಅಥರ್ವ ಕೋಚಿಂಗ್ ಸೆಂಟರ್ ಕಾಲ್ಕಲೇಶ್ವರ ಮುಖ್ಯ ಅತಿಥಿಗಳಾದ ಆನಂದ್ ದೊಡ್ಮನಿ ಸರ್ ಆಗಿರ್ತಕ್ಕಂಥ ಶ್ರೀ ಕಾಲ್ಕಲೇಶ್ವರನ್ನು ಮನದಲ್ಲಿ ಸ್ಮರಿಸುತ್ತಾ, ಸ್ನೇಹ ಸೇತು ಗ್ರಾಮೀಣ ಅಭಿವೃದ್ಧಿ ಯುವ ಮಂಡಳಿ ರೀ ಕಾಲ್ಕಲೇಶ್ವರ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ ಕಾಲ್ಕಲೇಶ್ವರದಲ್ಲಿ ಸನ್ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಮಹಾ ಸರಸ್ವತಿ ಪೂಜಾ ಕಾರ್ಯಕ್ರಮ ಆಗಮಿಸಿದಂಥ ಅತಿಥಿಗಳನ್ನು ಸ್ವಾಗತಿಸಲು ಮೊದಲಿಗೆ ತೀವ್ರ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮೃತ್ಯುಂಜಯ ಶ್ರೀಮಠ ಸ್ವಾಮಿಗಳಿಗೆ ನಮ್ಮ ಪರವಾಗಿ ಮತ್ತು ಶಿಕ್ಷಕರ ಪರವಾಗಿ, ಶಾಲೆಯ ಪರವಾಗಿ ಮತ್ತು ಈ ಸೇರ್ತಕ್ಕಂಥ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇನ್ನು ಹೂಗುಚ್ಛ ನೀಡುವುದರ ಮುಖಾಂತರ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮೃತ್ಯುಂಜಯ ಹಿರೇಮಠ ಸ್ವಾಮಿಗಳಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ 5ನೇ ತರಗತಿ ವಿದ್ಯಾರ್ಥಿಗಳಿಂದ ಪುಷ್ಪಾರ್ಪಣೆ ಕಾರ್ಯಕ್ರಮ. ಇನ್ನು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಶಿಧರ್ ಹುಲ್ಗಾರ್ ಸರ್, ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು, ಅವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಿಂದ ಪುಷ್ಪಾರ್ಪಣೆ ಕಾರ್ಯಕ್ರಮ. ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಉದ್ಘಾಟಕರಾಗಿರ್ತಕ್ಕಂಥ ಮುತ್ತಪ್ಪ ವಾಲಿಕರ್ ಸರ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವರಿಗೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅವರು ಕೂಡ ಪುಷ್ಪಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಇನ್ನ ಅತಿಥಿಗಳಾಗಿರ್ತಕ್ಕಂಥ ಸಂಪತ್ ಸರ್ ಅಕಲವಾಡಿ ಸರ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸ್ವಾಗತ ಮತ್ತು ಸುಸ್ವಾಗತ ಕೋರುವ ಜೊತೆಗೆ ಪುಷ್ಪಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಮಂಜುನಾಥ್ ರಾಠೋಡ್ ಸರ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಅವರಿಗೆ ಕೂಡ ಪುಷ್ಪಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ವೀರೇಶ್ ಸರ್, ಮುತ್ತನ್ನ ಪುಷ್ಪಾರ್ಪಣೆ ಮಾಡತಕ್ಕಂಥ ವಿದ್ಯಾರ್ಥಿಗೆ ಧನ್ಯವಾದಗಳು. ಇನ್ನ ಮುತ್ತನ್ನ ತಳವಾರ್ ಸರ್ಗೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಕಾಲ್ಕಲೇಶ್ವರ, ಇವರಿಗೂ ಕೂಡ ನಮ್ಮ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿ ಪುಷ್ಪಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಮಹಬೂಬ್ ಸಾಬ್ ವಾಲಿಕರ್, ಇವರಿಗೂ ಕೂಡ ನಮ್ಮ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ನ ವಿದ್ಯಾರ್ಥಿಯಾಗಿರ್ತಕ್ಕಂಥವರು ಒಬ್ರು ಬಂದು ಪುಷ್ಪಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ನೀಲಪ್ಪ ಕೆಪ್ನಾಳ್ ಅವರಿಗೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಅವನು ಕೂಡ ಬಂದು ಪುಷ್ಪಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಇನ್ನ ರುದ್ರಪ್ಪ ಚವಾನ್ ಅವರಿಗೂ ಕೂಡ ಪುಷ್ಪಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಸೋಮಪ್ಪ ರಾಠೋಡ್ ಅವರು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಯಾಗಿದ್ದ ಅವರು ಕೂಡ ಬಂದು ಪುಷ್ಪಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ವೀರೇಶ್ ಸರ್
ಇನ್ನು ವೀರೇಶ್ ಸರ್ಗೆ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಯಾಗಿರ್ತಾವ ಬಂದು ಅವರಿಗೂ ಕೂಡ ಪುಷ್ಪಾರ್ಪಣೆ ಮಾಡೋದು ತಮ್ಮಲ್ಲಿ ವಿನಂತಿ. ಮತ್ತೊಮ್ಮೆ ಮಗುವೊಮ್ಮೆ ನಾನು ಧನ್ಯವಾದವನ್ನು ಸಲ್ಲಿಸುವ ಜೊತೆಗೆ ಹಮ್ಮಿಕೊಂಡಿದ್ದು 2025-26ನೇ ಸಾಲಿನ ಕಾರ್ಯಕ್ರಮ ಇದು. ನಿಜವಾಗಲೂ ಬಹಳ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಒಂದು ಚಿಕ್ಕದಾದ ಶಾಲೆ ಇದ್ರೂ ಕೂಡ ಈ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದೆಯಲ್ಲ ಅಂತೇಳಿ ಬೇರೆಯವರಿಗೆಲ್ಲ ನನಗೆ ನಾನು ಹೆಮ್ಮೆ ಪಟ್ಕೋತೀನಿ. ಇನ್ನೊಂದೇನಪ್ಪ ಅಂತಂದ್ರೆ ಈಗ ಅಲ್ರಿ ನಮ್ಮ ವೈಯಕ್ತಿಕವಾಗಿ ಹೇಳ್ಬೇಕಪ್ಪ ಅಂದ್ರೆ 8 ವರ್ಷದ ಅನುಭವ ನನಗೆ ಮುರಾರ್ಜಿ ಶಾಲೆಯಲ್ಲಿ. ಪ್ರತಿ ವರ್ಷವೂ ಕೂಡ ನನ್ನ ಶಾಲೆಯಿಂದ ಏನಿಲ್ಲ ಅಂದ್ರೂ ಕಮ್ಮಿ ಅಂದ್ರೆ 15ರಿಂದ 20 ವಿದ್ಯಾರ್ಥಿಗಳು ಮುರಾರ್ಜಿ, ನವೋದಯ, RMS ಹಾಗೆ ಮತ್ತೆ ಸೈನಿಕ ಹೀಗೆ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆ ಆಗಿ ಹೋಗ್ತಾ ಇದ್ರೆ ಬೈ ಚಾನ್ಸ್ ಏನಾದ್ರೂ 1 ಮಾರ್ಕ್ಸ್ 2 ಮಾರ್ಕ್ಸ್ನಲ್ಲಿ ಕೂಡ ಆ ಮಗು ತಪ್ಪಿದ್ದ ಕರೆ ಆಯ್ತಪ್ಪ ಅಂದ್ರೆ ಆ ಮಗುವಿಗೆ ಬೇರೆ ಮಾರ್ಗದ ಮೂಲಕ ಆ ಮಗುವನ್ನು ಬೇರೆ ಶಾಲೆಗೆ ಬೇರೆ ಬೇರೆ ಜಿಲ್ಲೆಯ ಶಾಲೆಗೆ ನಾನು ಅಡ್ಮಿಷನ್ ಮಾಡೋದಕ್ಕೆ ನಾ ಏನಪ್ಪಾ ಅಂದ್ರೆ ಪರಿಶ್ರಮ ಪಟ್ಟು ಕಳಿಸುವ ವ್ಯವಸ್ಥೆ ಮಾಡ್ತೀನಿ. ಅದರಿಂದ ನಾನು ಹೆಮ್ಮೆಯನ್ನು ಹೇಳ್ಕೊತೀನಿ. ಮತ್ತೆ ಹೋದ ವರ್ಷ ನಮ್ಮ ಕೈಯಾರೆ 20 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದೇವೆ. ಆ ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಈಗಾಗಲೇ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂ ಮುಂದುವರೆದಾಗಿ ಹೇಳ್ಬೇಕಪ್ಪ ಅಂದ್ರೆ ಈ ಸಾರಿಯ ವಿದ್ಯಾರ್ಥಿಯ ಸಂಖ್ಯೆ ನಮ್ಮ ಶಾಲೆಯಲ್ಲಿ ಇರೋದು 5ನೇ ಕ್ಲಾಸ್ ವಿದ್ಯಾರ್ಥಿಗಳ ಸಂಖ್ಯೆ 25 ವಿದ್ಯಾರ್ಥಿಗಳು. ಆ 25 ವಿದ್ಯಾರ್ಥಿಗಳಲ್ಲಿ ಕಮ್ಮಿ ಅಂದ್ರೂ ಮುರಾರ್ಜಿಯಲ್ಲಿ 15ರಿಂದ 18 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತವೆ ನನ್ನ ಮಾಹಿತಿ ಪ್ರಕಾರ. ಮತ್ತಿನ್ನೊಂದು ವಿಶೇಷವಾದ ಸೂಚನೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಶಾಲೆಯ ವಿದ್ಯಾರ್ಥಿ ವೆಂಕಟಾಪುರ ಗ್ರಾಮದಲ್ಲಿ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ನಡೆದಿತ್ತು. ತಮಗೆ ಗೊತ್ತಿದ್ದ ವಿಷಯ ಅದು, ಎಸ್ಪೆಷಲಿ ವೆಂಕಟಾಪುರರಿಗೂ ಗೊತ್ತಿದೆ. ಆ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ ನಮ್ಮ ವಿದ್ಯಾರ್ಥಿ. ಅದ್ಯಾರು ಬಂದ್ರೆ ನಿತಿನ್ ಮಾದರ್ ಅಂತ ವಿದ್ಯಾರ್ಥಿ. ಹಾಗೆ ನವೋದಯದಲ್ಲಿ ಆ ವಿದ್ಯಾರ್ಥಿ 90 ಅಂಕಗಳನ್ನು ಪಡೆದು ಅವನು ಕೂಡ ಲಿಸ್ಟ್ ನಲ್ಲಿ ಬರುವ ಸಾಧ್ಯತೆಗಳಿರ್ತವೆ. ಹಾಗೆ ಅದು ಅವನೊಬ್ಬನೇ ಅಲ್ಲದೆ ಬೇರೆ ಬೇರೆ ವಿದ್ಯಾರ್ಥಿಗಳು ಕೂಡ ಉತ್ತಮವಾದಂತಹ ಅಂಕಗಳನ್ನು ಪಡೆದಿರುವಾಗ ಎಲ್ಲಾ ವಿದ್ಯಾರ್ಥಿಗಳು ವಿವಿಧ ಶಾಲೆ ವಸತಿ ಶಾಲೆಗಳಿಗೆ ಅವರು ಆಯ್ಕೆ ಆಗ್ತಾರೆ ಅಂತೇಳಿ ನಾನು ಈ ಕಾಲಕಲೇಶ್ವರ ಸನ್ನಿಧಿಯಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಮತ್ತೇನಪ್ಪಾ ಅಂತಂದ್ರೆ ನಾವು ಒಂದ್ಸರಿ ನಮ್ಮ ಉಗರ್ ಸರಿಗೆ ಮಾತು ಕೊಟ್ಟಿದ್ದೇವೆ ಸರ್ ಯಾವುದೇ ಕಾರಣಕ್ಕೂ ಒಂದು ವಿದ್ಯಾರ್ಥಿಗಳು ಉಳಿಯೋದು ಹಾಗೆ ನಾನು ನೋಡ್ಕೊಳ್ತೀನಿ. ಎಲ್ಲಾ ವಿದ್ಯಾರ್ಥಿಗಳನ್ನು ನಾವು ವಸತಿ ಶಾಲೆಗೆ ಆಯ್ಕೆ ಮಾಡಲು ಪರಿಶ್ರಮ ಪಡ್ತೀವಿ ಅಂತೇಳಿ ನಾನು ಹೇಳಿದ್ದೆ. ಉಗರ್ ಸರಿಗೆ ನೆನಪಿರ್ಬೇಕಂತ ಅನ್ಸುತ್ತೆ ನನಗೆ. ಅದೇ ರೀತಿಯಾಗಿ ಪರಿಶ್ರಮವನ್ನು ಪಡ್ತಾ ಇದ್ದೇವೆ. ಎಲ್ಲಾ ವಿದ್ಯಾರ್ಥಿಗಳನ್ನು ಕೂಡ ನಾವು ಆಯ್ಕೆ ಮಾಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲದೆ ಹಿಂಜರಿಕೆ ಇಲ್ಲದೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಅಂತೇಳಿ ನನ್ನ ಇಲ್ಲಿ ಕರೆಸಿ ನನಗೆ 2 ಪ್ರಾಸ್ತಾವಿಕ ನುಡಿಯನ್ನು ಆಡಲು ಅನುಮಾಡಿಕೊಟ್ಟಂತ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ, ವೇದಿಕೆ ಮೇಲೆ ಆಗಿರುವಂತಹ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಅವರಿವರೆನ್ನದೇ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಪಾಲಕ ವೃಂದಕ್ಕೂ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ನನ್ನನ್ನು ಅನಂತ ವಂದನೆಯನ್ನು ಸಲ್ಲಿಸುವುದರ ಮೂಲಕ ನನ್ನ ಅನಿಸಿಕೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀ ಕಾಲಕಲೇಶ್ವರನ ಎನ್ನ ಮನದಲ್ಲಿ ನೆನೆಸಿ ಶಾರದಾ ದೇವಿಯ ಪಾದ ಕಮಲಗಳಿಗೆ ಅಣೆಮೆಣೆದು ಈ ಶುಭ ಸಂಜೆಯ ಈ ಒಂದು ಶುಭ ಸಂದರ್ಭದ ವೇದಿಕೆಯ ಮೇಲೆ ಆಸೀನರಾದಂಥ ನನ್ನ ಆತ್ಮೀಯ ಅಧ್ಯಕ್ಷರೇ ಹಾಗೂ ಅತಿಥಿಗಳೇ ಮತ್ತು ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಮುದ್ದು ಎಲ್ಲ ಹಿರಿಯರೇ, ನಿಮ್ಮ ಅಂತರಾಳಕ್ಕೆ ಮತ್ತು ಮುದ್ದು ವಿದ್ಯಾರ್ಥಿಯ ಪೋಷಕರೇ ಮತ್ತು ಪಾಲಕರೇ ತಮ್ಮೆಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ 2026 ಸ್ನೇಹ ಮತ್ತು ಗ್ರಾಮೀಣ ಅಭಿವೃದ್ಧಿ ಮಂಡಳಿ ಕಾಲಕಲೇಶ್ವರವರಿಂದ ಅಥರ್ವ ಕೋಚಿಂಗ್ ಸೆಂಟರ್ ಕ್ಲಾಸ್ ವತಿಯಿಂದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇಲ್ಲಿವರೆಗೂ ನಡೆಸುತ್ತಾ ಬಂದಿರ್ತಾರೆ. ವಿದ್ಯಾರ್ಥಿಗಳೇ, ನಿಮಗೆ ನಾವು ಹೊಸಬರಿರ್ಬೋದು, ಆದರೆ ಈ ಸಿಬ್ಬಂದಿ ಬಗ್ಗೆ ನಾವು ಎಷ್ಟು ಕೊಂಡಾಡಿ ಹೇಳಿದರೂ
ಆ ಒಂದು ಸಿಬ್ಬಂದಿಯ ಋಣವನ್ನು ನಮ್ಮ ಮುಂದೆ ತೀರಿಸುವುದು ಆಗುತ್ತೋ ಇಲ್ಲ ಎಂಬುವ ಈ ಒಂದು ಸಿಬ್ಬಂದಿಯ ಬಗ್ಗೆ ಹೇಳಬೇಕಾದ್ರೆ ಈ ಸಿಬ್ಬಂದಿಯಿಂದ ನನ್ನ 2 ಮಕ್ಕಳು ಈ ಕಾಲ್ಕಲ ಶಾಸ್ತ್ರದಿಂದ 2 ಮುರಾರ್ಜಿ ಸ್ಕೂಲ್ನಲ್ಲಿ ಓದ್ತಿದ್ದಾರೆ ಇವತ್ತಿನ ಮಟ್ಟಿಗೆ. ಅಂದ್ರೆ ಈ ಗೋನಿ ಸರ್ ಸಿಬ್ಬಂದಿ ಅಂತೇಳಿ ಈ ವೇದಿಕೆಯ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೆ. ಇವತ್ತು ಭಾಳ ಒಂದು 18 ಕಿಲೋಮೀಟರ್ನ ನಮ್ಗೆ ದೂರ ಇದ್ದಾರೆ ಅಷ್ಟ. ನಮ್ಮ ಇವತ್ತು ಗೊತ್ತಿದ್ರೆ 2 ನನ್ನ ಮಗಳು ಇವತ್ತು ಇಲ್ಲಿ ಬಂದು ಅವ್ರ ಅನಿಸಿಕೆ ಹೇಳ್ಬೇಕಂದು ಸಾಕಷ್ಟು ಅವರ ಪ್ರಯತ್ನ ಇತ್ತು. ಆದ್ರೆ ಸರ್ ಏನೋ ಒಂದು ಮಿಸ್ಸಿಂದ ಅವರಿಗೆ ವಿಷಯ ಗೊತ್ತಲ್ಲದಕ್ಕೆ ಬಿಟ್ರ. ಹೋದ ವರ್ಷನ ಅವರು ಬರ್ತಿ ಒಂದು ಕ್ಯಾನ್ಸಲ್ ಮಾಡಿದ್ರು. ಇರಲಿ, ಇದು ಒಂದು ಅದೇ ಥರನಾಗಿ ಎಲ್ಲ ಮಕ್ಕಳಿಗೂ ನನ್ನ ಮಕ್ಕಳಿಗಿಂತ ಹೆಚ್ಚಿನ ಒಂದು ಸೈನಿಕ ನವೋದಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಲಿ, ಎಲ್ಲ ಪಾಲಕರ ಆಶೀರ್ವಾದ ಅವ್ರ ಮ್ಯಾಗಿರಲಿ. ಇನ್ನೂ ಚಿನ್ನಿಟ್ಟು ಈ ಸಿಬ್ಬಂದಿಗೆ ತಾವೆಲ್ಲರೂ ಸಹಕಾರ ನೀಡಿ ನಮ್ಮ ಮಕ್ಕಳಿಗೆ ಇನ್ನೂ ಉನ್ನತ ಮಟ್ಟ ಅನುಗುಣ ಮಾಡಿಕೊಳ್ಳಿಕ್ಕೆ ಆಗಲಿ ಅಂತ ಕೇಳಿ ನಾನು 2 ತೊಗಲುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ದೇವರಿಗಿರ್ತಕ್ಕಂಥ ಈ ಭಾಗದ ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಕಾಲಕಾಲೇಶ್ವರನನ್ನ ಹಣೆಮಿಣಿದು ನಮ್ಮ ನಿಮ್ಮೆಲ್ಲರ ತಾಯಿ ಸರಸ್ವತಿಯ ಪಾದಕ್ಕೆ ನನ್ನ ಕೋಟಿ ಕೋಟಿ ಹಣೆಯನ್ನು ಮಿಣಿದು ಇವತ್ತಿನ ದಿವಸದಲ್ಲಿ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಮಹಾ ಸರಸ್ವತಿಯ ಪೂಜಾ ಕಾರ್ಯಕ್ರಮಕ್ಕೆ ಅಥರ್ವ ನವೋದಯ ಕೋಚಿಂಗ್ ಸೆಂಟರ್ ಕಾಲಕಾಲೇಶ್ವರ ಇವತ್ತಿನ ಈ ಶುಭ ಸಂಜೆಯಲ್ಲಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಜುಗಳಾಗಿರ್ಬೋದು, ಶಶಿಧರ ಹೂವೇರ್ಸವರಾಗಿರ್ಬೋದು, ಮಾಬು ಸಾಹೇಬ್ ವಾಲಿಕರ್ ಆಗಿರ್ಬೋದು, ಇನ್ನೂ ಕೆಲವೊಂದು ಹಿರಿಯರು ಅವರ ಹೆಸರು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ನನ್ನ ಶುಭ ಸಂಜೆಯ ಧನ್ಯವಾದಗಳು ಹೇಳುತ್ತಾ, ಅದೇ ರೀತಿ ಈ ಶಾಲೆಯ ಬಗ್ಗೆ ಮಕ್ಕಳನ್ನು ಕಳಿಸಿ ಮಕ್ಕಳ ಒಂದು ಆಟ ನೋಟ ಮತ್ತು ಡ್ಯಾನ್ಸ್ ಇರ್ಬೋದು, ಏನೇ ಇರ್ಬೋದು, ಕಾರ್ಯಕ್ರಮವನ್ನು ಹೇಗೆ ನನ್ನ ಮಕ್ಕಳು ಮಾಡುತ್ತಾರೆ ಅಂತ ತಿಳಿದುಕೊಂಡು ಬಂದಂತ ಪಾಲಕರಿಗೂ ಕೂಡ ನಾನು ಧನ್ಯವಾದಗಳು ಹೇಳುತ್ತಾ, ಮುಖ್ಯ ವಿದ್ಯಾರ್ಥಿನಿಯರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳುತ್ತಾ, ಈ ಶಾಲೆಯ ಅಧ್ಯಕ್ಷರಿರ್ಬೋದು, ಶಿಕ್ಷಕರಿರ್ಬೋದು, ಶಿಕ್ಷಕಿಯರಿರ್ಬೋದು, ಅವರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳುತ್ತಾ, ಇವತ್ತ ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂದ್ರ ಈ ದಕ್ಷಿಣ ಕಾಶಿಯ ಕಾಲಕಾಲೇಶ್ವರ ಒಂದು ಸ್ಥಳದಲ್ಲಿ ಇಂಥ ಕಾರ್ಯಕ್ರಮ ನಡಿಬೇಕಾದ್ರೆ ಈ ಕಾಲಕಾಲೇಶ್ವರ ತಂದೆಯ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಐತಿ. ಇವತ್ತ ಉದಾಹರಣೆ ನಾನು ನೇರವಾಗಿ ಕಾರ್ಯಕ್ರಮಕ್ಕೆ ಹೇಳ್ತಾ ಇದ್ದೇನೆ. ಈಗ ನಮ್ಮ ಗೋನಿ ಸರ್ ಹೋದ ವರ್ಷ ಪರ್ಮಟ್ಟಿಯಲ್ಲಿ ಒಂದು ಸ್ಕೂಲನ್ನು ಓಪನ್ ಮಾಡಿದ್ರು. ಆ ಸ್ಕೂಲಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಮತ್ತು ಪಾಲಕರು ಸೇರಿ ಮಾಡಿದಾಗ ಅದು ಒಂದು ದೊಡ್ಡ ಜಾತ್ರೆನಾಗಿತ್ತು. ಅದು ಯಾವ ಜಾತ್ರೆ ಅಂದ್ರ ಅದು ಮುತ್ತು ವಿದ್ಯಾರ್ಥಿಯರ ಜಾತ್ರೆ ಅಂತಕ್ಕಂಥ ಹೇಳಕ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತ ಅಂದಿನ ದಿನದಲ್ಲಿ ಪೂಜೆ ಮೇರಮ್ಮವರು ಕೂಡ ಅಲ್ಲೇ ಇದ್ರ ವೇದಿಕೆ ಮೇಲೆ. ಇವತ್ತ ಕಷ್ಟಪಟ್ಟು ಆ ಶಾಲೆಯನ್ನು ಬೆಳೆಸಿ ಆ ಶಾಲೆಯ ಬೆಳೆದ ನಂತರ ಸಸಿರಾಗಿ ಇವತ್ತು ಮರ ಯಾವ ರೀತಿ ಹಣ್ಣು ಕೊಡ್ತೈತೆ ನೋಡು, ಹಣ್ಣು ಕೊಡುವ ಸಂದರ್ಭದಲ್ಲಿ ಇವತ್ತ ಗೋನಿ ಸರ್ನನ್ನು ಅವರು ಒಂದು ಕಾರಣಾಂತರಗಳಿಂದ ಹೊರಗೆ ಹಾಕಿದ್ರು. ಇವತ್ತ ರಾಮ ಲಕ್ಷ್ಮಣ ಯಾವ ರೀತಿ ವನವಾಸಕ್ಕ ಹೋಗ್ತಾರೋ ಅದೇ ರೀತಿ ಇವತ್ತ ಗೋನಿ ಸರ್ ಮತ್ತೆ ಪೂಜಾ ಮೇಡಮ್ ಅವರು ಕೂಡಿ ಆ ಮರವನ್ನು ಬೆಳೆಸಿ ಹಣ್ಣನ್ನು ಮತ್ತೊಬ್ಬರಿಗೆ ಕೊಟ್ಟು ಬಂದಾರ. ಅದಕ್ಕಾಗಿ ಇವತ್ತು ಏನಿಲ್ಲ ಆ ವನವಾಸಕ್ಕೆ ಹೋದತ್ನಾಗ ದೇವರ ರೂಪದಲ್ಲಿ ಬಂದು ದೇವರ ಭೇಟಿಯಾಗಿ ಅವರಿಗೆ ಒಂದು ಸ್ಥಳವನ್ನು ಕೊಟ್ಟರಲ್ಲ. ಇವತ್ತು ಈ ಕಾಲಕಾಲೇಶ್ವರ ಎಲ್ಲ ನನ್ನ ಗುರುವರಿಗೆ ನಾನು ನೆನೆಸ್ಬೇಕಾಗ್ತದೆ. ಯಾಕಂತಂದ್ರ ವನವಾಸಕ್ಕೆ ಹೋದತ್ನಾಗ ಪರಮಾತ್ಮ ಬಂದು ಭೇಟಿಯಾಗಲ್ಲ ನಮಗಲ್ಲೇ ಯಾವುದೇ ಒಂದು ರೂಪದಲ್ಲಿ ಕಳಿಸಿರ್ತಾನ. ಅದೇ ರೀತಿ ಇವತ್ತು ಗೋನಿ ಸರ್ ಪೂಜೆ ಮೇಡಮ್ ಅವರು ಆ ಸಂಸ್ಥೆಯನ್ನು ಬೆಳೆಸಿ ಹೊರಗಡೆ ಬರಬೇಕಾದ್ರೆ ಅವರಿಗೆ ಕಣ್ಣೀರನ್ನು ಹಾಕಿ ಈ ಸಂಸ್ಥೆಗೆ ಬರಬೇಕಾಗಿತ್ತು. ಇಲ್ಲಿ ಕೂಡ ಸ್ಥಳ ಕೊಟ್ಟಲ್ಲ, ಇವ್ರನ್ನ ನಾವು ನಡೆಸಬೇಕಾಗಿತ್ತು. ಅದಕ್ಕೆ ದಯವಿಟ್ಟು ನಾನು ಪಾಲಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಳನ್ನು ಇವತ್ತು ಇಷ್ಟ ಸಂಖ್ಯೆ ಐತಿ. ಮೇಡಮ್ ಅವರು ಬಹಳ ಒಳ್ಳೆಯದಾರ, ಅವ್ರ ಬಗ್ಗೆ ನನಗೆಲ್ಲ ಗೊತ್ತು. ಇವತ್ತು ಏನು ಮಕ್ಕಳನ್ನು ಹುರಿದುಂಬಿಸುವಂತ ಕೆಲಸ ತಾವು ಮಾಡ್ತಾರ, ಎಲ್ಲಾ ವಿದ್ಯಾರ್ಥಿನಿಯರು ಕೂಡ ಕೋಚಿಂಗ್ ಸೆಂಟರ್ ತೆಗೆದು ಓಪನ್ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೋಡಿ. ಇದರಾಗ ಉದಾಹರಣೆ ನನಗೊಂದೆರಡು ಮೊಮ್ಮಕ್ಕಳದವ ಇಲ್ಲಿ. ಅಂದ್ರೆ ಮೊಮ್ಮಕ್ಕಳು ಅಂದ್ರೆ ನನ್ನ ಅಳಿಯನ ಮಕ್ಕಳದ ಇಲ್ಲಿ. ಆ ಮಕ್ಕಳು ರಾತ್ರಿ ಬಂದು ಹೋಮ್ವರ್ಕ್ ಮಾಡಕತ್ತಿರ್ತಾವ. ಯಾಕೆ ಇಷ್ಟು ಹೋಮ್ವರ್ಕ್ ಕೊಡ್ತಾರಪ್ಪ ನಿಮ್ ಸರ್ ಅಂದ್ರ, ಇಲ್ಲ ಗೋನಿ ಸರ್ ಪೂಜೆ ಮೇಡಮ್ ಅವರು ನಮ್ಮ ಶಾಲೆ ಒಳಗಿದ್ದಂತ ಸರ್ ಎಲ್ಲ ನನಗ ಹೋಮ್ವರ್ಕ್ ಕೊಟ್ಟರ, ಹೋಮ್ವರ್ಕ್ ಮಾಡಲೇಬೇಕಂತಾರ. ಅದಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳು ಮುಂದಿನ ದಿನಮಾನದಲ್ಲಿ ಅಲ್ಪಸಂಖ್ಯಾತರಿರ್ಬೋದು, RMS ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಮೊರಾರ್ಜಿ ಇರ್ಬೋದು, ಆ ಮಕ್ಕಳನ್ನು ಹುರಿದುಂಬಿಸುವಂತ ಕೆಲಸ ಪಾಲಕರು ಮಾಡಬೇಕು, ಶಿಕ್ಷಕರು ಮಾಡಬೇಕು. ಈ ಸಂಸ್ಥೆ ಹೆಚ್ಚಿನ ಮೆಟ್ಟಿಗೆ ಬೆಳೆದು
ಇವತ್ತೇನು ಇಷ್ಟು ಮಂದಿ ಕುಡಿಯೋಲ್ಲ, ಮುಂದಿನ ದಿನಮಾನದಲ್ಲಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆ ಮಕ್ಕಳನ್ನು ಬೆಳೆಸಿ ಆ ಹೆಸರು ಬಂದಾಗ ಪಾಲಕರು ತಾವಾಗಿ ಬಂದು ತಮ್ಮ ಮಕ್ಕಳನ್ನು ಇಲ್ಲೇ ಅಡ್ಮಿಷನ್ ಮಾಡಿಸುವಂತ ಕೆಲಸ ಮಾಡ್ಬೇಕಂತ ಹೇಳ್ತಾ, ಉದಾಹರಣೆ ಇವತ್ತು ಗೋನಿ ಸರ್ ಹೇಳ್ತಾರೆ, ಆಗಲೇ ಹೇಳಿ ಒಂದು ಮಾತು, ಮಕ್ಕಳ ಮುರಾರ್ಜಿ ಆಗಲಾರದ ಸಂದರ್ಭದಲ್ಲಿ ತಮ್ಮ ಮಕ್ಕಳಂತೆ ತಿಳಿದುಕೊಂಡು ಆ ಮಕ್ಕಳಿಗೆ ಪ್ರಯತ್ನ ಪಟ್ಟು ಹೋದ ವರ್ಷ ಮುರಾರ್ಜಿಯನ್ನು ಕೂಡ ಇವತ್ತು ಗೋನಿ ಸರ್ ಮಾಡ್ತಾರ. ಇದು ಕೂಡ ಈಗ ಇದು ಒಂದು ಸಂಸ್ಥೆ ತಮ್ಮದಂತ ತಿಳ್ಕೊಂಡು ಮಾಡಕತ್ತಾರಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಮುರಾರ್ಜಿ ಶಾಲೆಯಲ್ಲಿ ಸೆಲೆಕ್ಷನ್ ಆಗಿ ಈ ಸಂಸ್ಥೆ ಹೆಸರು ಬೆಳಗಲಿರ್ತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಗುರು ಹಿರಿಯರಿಗೂ ಮತ್ತು ಮುದ್ದು ಮಕ್ಕಳಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತುಗಳು ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಕ್ಕಳು ಸ್ವಲ್ಪ ಒಂದು 10 ನಿಮಿಷ ಶಾಂತತೆಯನ್ನು ಕಾಯ್ಕೋಬೇಕು. ನಮಗೆಲ್ಲ ನಿರೀಕ್ಷೆ ಐತಿ, ನಿಮ್ಮ ಕಾರ್ಯಕ್ರಮನ ನಾವು ನೋಡ್ಬೇಕಂತೇಳಿ. ನಮ್ಮ ಕಾರ್ಯಕ್ರಮ ನೀವು 10 ನಿಮಿಷ ನೋಡ್ರಿ, ನಿಮ್ಮ ಕಾರ್ಯಕ್ರಮ ನಾವು 2 ತಾಸು ನೋಡ್ತೀವಿ. ಅದಕ್ಕೆ ತಾವೆಲ್ಲ ಶಾಂತಿಯಿಂದ ಈ ಕಾರ್ಯಕ್ರಮ ವೀಕ್ಷಿಸ್ತೀರಿ ಅಂತೇಳಿ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ದಕ್ಷಿಣ ಕಾಶಿ ಕಾಲಕಲೇಶ್ವರ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಅತ್ಯುತ್ತಮವಾದಂಥ ಒಂದು ಭವ್ಯ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ತೆರೆಮರೆಯಿಂದ ಸಾಕಷ್ಟು ಕಷ್ಟಗಳನ್ನು ಪಟ್ಟು ನಿಮ್ಮೆಲ್ಲರಿಗೂ ಒಂದು ವಿದ್ಯಾದಾನ ಮಾಡಿ ಈ ಒಂದು ಸಂಸ್ಥೆ ಒಂದು ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಮಂಜುನಾಥ್ ರಾಠೋಡ್ ಅವರಿಗೆ ತಾವೆಲ್ಲರೂ ಮೊದಲು ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೊತೆಗೆ ತಾವೆಲ್ಲ ಇವತ್ತು ತಮ್ಮ ಮಕ್ಕಳ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದು ಶ್ರೀ ಕಾಲಕಾಲೇಶ್ವರನ ಕೃಪೆಗೂ ಕೂಡ ತಾವೆಲ್ಲ ಪಾತ್ರರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ, ಯಾಕಂದರೆ ನೀವಿರಲಿದ್ದ ಕಾರ್ಯಕ್ರಮ ಏನೂ ಶೋಭೆ ಬರೋದಿಲ್ಲ. ನೀವೆಲ್ಲ ತಾಳ್ಮೆಯಿಂದ ಭಾಳ ಶಿಸ್ತುಬದ್ಧಾಗಿ ಕಾರ್ಯಕ್ರಮ ನೋಡ್ಲಿಕ್ಕೆ ಕುಂತಿದ್ದೀರಿ. ತಮಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಇವತ್ತಿನ ಒಂದು ಅಥರ್ವ ಕೋಚಿಂಗ್ ಸೆಂಟರ್ನ ಕಾರ್ಯಕ್ರಮದ ಸರಸ್ವತಿ ಪೂಜಾ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಊರಿನ ಹಿರೇಮಠದ ಸ್ವಾಮಿಗಳು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಮೃತ್ಯುಂಜಯ ಹಿರೇಮಠ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ಮತ್ತು ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಈ ಊರಿನಲ್ಲಿ ಒಳ್ಳೆಯ ಹೆಸರುಗಳನ್ನು ಮಾಡಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ಮುತ್ತಣ್ಣ ತಳವಾರ್ ಅವರೇ, ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಯಾಕಂದರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಒಳ್ಳೆಯ ಹೆಸರು ಮಾಡಬೇಕಂದ್ರೆ ಕೆಲಸ ಕಾರ್ಯಗಳನ್ನು ಸಾರ್ವಜನಿಕರಿಗೆ ಮೆಚ್ಚುವ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮುತ್ತಣ್ಣ ತಳವಾರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ, ಯಾಕಂದರೆ ಈಗಾಗಲೇ ಭಾಳಷ್ಟು ಉತ್ತಮವಾಗಿ ಮಾತುಗಳನ್ನು ಮಾತನಾಡಿದ್ದಾರೆ ನಮ್ಮ ವಾಲಿಕರವರು ಸರ್ ಅವರು. ಆಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಗೆಸ್ಟ್ಗಳು ಉತ್ತಮವಾಗಿ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಬಸಣ್ಣ ಹೊಗರಿಯವರು ಈ ವೇದಿಕೆ ಮೇಲೆ ಆಶಿಸಿದ್ದಾರೆ. ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಜೊತೆಗೆ ಹಿರಿಯರು ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ಸೋಮಣ್ಣ ರಾಠೋಡ್ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಜೊತೆಗೆ ನೀಲಪ್ಪ ಕೆಂಪನಾಳ್ ಅವರು ಪಾಲಕರ ಪ್ರತಿನಿಧಿಯಾಗಿ ಕೂಡ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ನಮ್ಮ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಚವಾಣ್ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಬೇರೆ ಊರಿನಿಂದ ಬಂದಿರತಕ್ಕಂಥ ಗಣ್ಯ ವ್ಯಕ್ತಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹುಶಃ ನಮ್ಮ ಕಾಲಕಲೇಶ್ವರ ಗ್ರಾಮದಲ್ಲಿ ಅಥರ್ವ ಕೋಚಿಂಗ್ ಸೆಂಟರ್ ಪ್ರಾರಂಭದಲ್ಲಿ ಸ್ಟಾರ್ಟ್ ಆದಾಗ ಮಂಜುನಾಥ್ ರಾಠೋಡ್ ಅವರಿಗೆ ನಾನು ಹೇಳಿದೆ, ಏನು ಹೇಳಿದೆ ನೋಡಿ ಮಂಜು, ಇವತ್ತೆಲ್ಲ ಕಾಂಪಿಟೇಷನ್ ಯುಗ ಐತಿ, ಇದನ್ನು ನಡೆಸ್ತೀನಿ ಅಂತ ನೀವು ಪ್ರಾರಂಭದಲ್ಲಿ ಕೈ ಹಾಕೋದಿತ್ತಂದ್ರೆ ಭಾಳಷ್ಟು ಕಷ್ಟದ ಕೆಲಸ ಐತಿ. ಇದು ನಿನ್ನ ಪರಿಸ್ಥಿತಿ ಹೆಂಗಂತಂದ್ರೆ ಕೆಂಪು ಚೋಳ ಕೈಯಾಗ ಹಿಡ್ದಂಗೆ, ಅದನ್ನು ಕಡಿಸ್ಕೊಂಡು ಹಂಗಿಲ್ಲ, ಅದನ್ನು ಉಳಿಸ್ಕೊಂಡು ಬೇಕಾಗೈತಿ. ಆ ನಿಟ್ಟಿನೊಳಗೆ ನೀನು ಕೈ ಹಾಕಿದೆ ಅಂದ್ರೆ ಭಾಳಷ್ಟು ಕಷ್ಟಪಡ್ಬೇಕು. ಆಮೇಲೆ ಒಳ್ಳೆಯ ಒಂದು ಹೆಸರು ತರ್ಬೇಕನ್ನೋದಿತ್ತಂದ್ರೆ ಮಾತ್ರ ಇದಕ್ಕೆ ಕೈ ಹಾಕು. ಒಂದು ಒಳ್ಳೆ ಕೆಲಸಕ್ಕಂತೂ ಕೈ ಹಾಕಿದ್ವಿ, ನೋಡು ನಿನ್ನ ವಿಚಾರ ಹೆಂಗೈತಿ ಅಂದಾಗ, ಅಣ್ಣರ ನಾ ಕೈ ಹಾಕಿದ್ದು ಯಾವುದೇ ಕಾರ್ಯಕ್ರಮ ಬಿಟ್ಟಿಲ್ಲ, ನಾ ಯಶಸ್ವಿ ಮಾಡೇ ತೋರಿಸ್ತೀನಿ ಅಂತೇಳಿ ಪ್ರಥಮ 2 ವರ್ಷ ಭಾಳ ಕಷ್ಟಪಟ್ಟಾತ. ಯಾಕಂದ್ರೆ ಮಕ್ಕಳನ್ನ ಉಚಿತ ಕೊಡ್ರಿ ನನಗಂದ, ಯಾಕಂದ್ರೆ ಮಕ್ಕಳು ಉಚಿತ ಕೊಡ್ರಿ, ನೀವು ಯಾರು ಫೀಸ್ ಕೊಡಬೇಡ್ರಿ ಅಂತೇಳಿ ಮಕ್ಕಳನ್ನ ಶಾಲೆ ತಂದಾಗ ಆ ಸೆಂಟರ್ ನಡೆಸುವಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಭಾಳಷ್ಟು ಕಷ್ಟಗಳನ್ನು ಪಟ್ಟು ಇವತ್ತಿನ ದಿವಸ ಅಂದ್ರೆ ಇವತ್ತು ನಾವು ಈ ಭವ್ಯ ಒಂದು ವೇದಿಕೆಯನ್ನು ನೋಡಿ ಈ ಕಾರ್ಯಕ್ರಮ ಒಂದು 10 ನಿಮಿಷ ಮಕ್ಕಳನ್ನ ಮೇಡಮರ ಒಂದು 10 ನಿಮಿಷ ಮಕ್ಕಳನ್ನ ಸ್ವಲ್ಪ ಸಮಾಧಾನದಿಂದ ಇರಕ್ಕೆ, ನೀವು ಗದ್ದಲ ಮಾಡಿಸ್ಬೇಡಿ. ಒಂದು ಸಂಸ್ಥೆ ನಡೆಸೋದು ಭಾಳಷ್ಟು ಕಷ್ಟದ ಕೆಲಸ ಇದೆ.
ಅಂತ ಒಂದು ಕಷ್ಟದ ಕೆಲಸದಲ್ಲಿ ಉಚಿತವಾಗಿ ಮಕ್ಕಳನ್ನು ತೆಗೆದುಕೊಂಡು ಕಾಂಪಿಟಿಷನ್ ಎಕ್ಸಾಮ್ ಮಾಡಿ ಅವರಿಗೆಲ್ಲ ಸಾಕಷ್ಟು ಜಾನಪದ ಗೀತೆಗಳು, ಜಾನಪದ ಕಾರ್ಯಕ್ರಮಗಳು, ವಿಶೇಷ ಕಾರ್ಯಕ್ರಮಗಳು ಎಲ್ಲವನ್ನು ಮಕ್ಕಳಿಗೆ ಕೊಟ್ಟು 2 ರಿಂದ 3 ವರ್ಷ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ ನಿಜವಾಗ್ಲೂ ಆ ಕಾಲ್ ಕಲಿಸೋರಿಗೆ ಗೊತ್ತು, ಆ ನಡೆಸುವಂಥ ಸಂಸ್ಥೆಯವ್ರಿಗೆ ಗೊತ್ತು. ಅಷ್ಟೊಂದು ಕಷ್ಟಪಟ್ಟ. ಆದ್ರೆ ಇವತ್ತು ಈ ಒಂದು 5-6 ವರ್ಷದಿಂದ ಐದಾರು ವರ್ಷ ಕಾರ್ಯಕ್ರಮದೊಳಗ ಇವತ್ತಿನ ದಿವಸ ಅಥರ್ವ ಕೋಚಿಂಗ್ ಸೆಂಟರ್ನಾಗ ಹೊಸದಾಗಿ ಶಿಕ್ಷಕರನ್ನ ನಾನು ನೋಡಿದಂಗ ಅವ್ನಿಗೆ ಏನಾದ್ರು ತಲೆಯಾಗಿ ಬಂತು ಅಂತಂದ್ರೆ ಆ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡಲಿಲ್ಲ, ನಿರ್ದಾಕ್ಷಿಣ್ಯವಾಗಿ ಕೆಲಸ ಬಿಡಿಸಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಸಂಸ್ಥೆ ನಡ್ತಕ್ಕಂಥ ಅಧ್ಯಕ್ಷರು. ಯಾಕಂದ್ರೆ ನಾನು ನೋಡಿದ್ದೇನೆ ಹಲವಾರು ಶಿಕ್ಷಕರನ್ನು ಬದಲಾವಣೆ ಮಾಡಿದ, ಎಲ್ಲಿ ಡೆವಲಪ್ಮೆಂಟ್ ಕಾಣಲಿಲ್ಲ ಅದನ್ನು ಬದಲಾವಣೆ ಮಾಡಿದ, ಎಲ್ಲಿ ಊಟದ ಶಿಸ್ತು ಕಾಣಲಿಲ್ಲ ಅದನ್ನು ಬದಲಾವಣೆ ಮಾಡಿದ. ಇವತ್ತಿನ ದಿನ ನೋಡಿದ್ರೆ ಒಬ್ಬ ಉತ್ತಮವಾದಂಥ ಶಿಕ್ಷಕರು ಮತ್ತು ಉತ್ತಮವಾದಂಥ ಅಡಿಗೆ ಮಾಡೋರು, ಉತ್ತಮವಾದಂಥ ಸೌಲಭ್ಯ ಇರತಕ್ಕಂಥ ಒಂದು ಸಮುದಾಯವನ್ನು ತೆಗೆದುಕೊಂಡು ಉತ್ತಮವಾದಂಥ ಮಕ್ಕಳನ್ನು ತಯಾರು ಮಾಡಿರ್ತಕ್ಕಂಥ ಕೀರ್ತಿ ಮಂಜುನಾಥ ರಾಠೋಡ್ ಅವರಿಗೆ ಸೇರುತ್ತೆ ಅನ್ನೋದನ್ನ ನಾವು ನೀವೆಲ್ಲ ತಿಳ್ಕೋಬೇಕು. ಇದರಲ್ಲಿ ಏನಾದರೂ ಸಾಧನೆ ಐತೆ ಅಂತಂದ್ರೆ ಕೇವಲ ಮಂಜುನಾಥಂದು ಹಿಂದೆ ಶ್ರೀಕೃಷ್ಣ ಇದ್ದಾಗಿದ್ರೆ ಅಲ್ಲಿ ಪಾತ್ರ ಮಾಡ್ತಕ್ಕಂಥ ಅರ್ಜುನ ಮತ್ತು ಭೀಷ್ಮರಾಗಿ ಕೆಲಸ ಮಾಡಿದಂಥವ್ರು ಈಗಿರ್ತಕ್ಕಂಥ ಶಿಕ್ಷಕರು ಅನ್ನೋದನ್ನ ನಾವು ನೀವೆಲ್ಲ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಬೇಕಾಗತ್ತೆ. ಯಾಕಂತಂದ್ರೆ ನಾನು ನೋಡಿದ್ದೀನಿ ಈ ವರ್ಷದ ಫಲಿತಾಂಶದೊಳಗ ಬಹುತೇಕ ಅವರು 90% ಹುಡುಗರನ್ನ ವಿವಿಧ ವಸತಿ ಶಾಲೆಗಳಲ್ಲಿ ಸೇರಿಸುವಂತ ಕೆಲಸವನ್ನು ಅವ್ರು ಮಾಡ್ಯಾರಂದ್ರ ಈ ಕೆಲಸದ ಕೀರ್ತಿ ಅವ್ರಿಗೆ ಅಷ್ಟೇ ಅಲ್ಲ, ನಿಮ್ಮ ಇಡೀ ಕಾಲ್ಕಲೇಶ್ವರ ಗ್ರಾಮದಲ್ಲಿರ್ತಕ್ಕಂಥ ಕೋಚಿಂಗ್ ಸೆಂಟರ್ಗೆ ಸಲ್ಲುತ್ತಾ ಅನ್ನುವಂಥ ಮಾತನ್ನ ನಾವೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗತ್ತೆ. ಇವತ್ತು ತಂದೆ ತಾಯಿಗಳು ಬಹಳಷ್ಟು ವಿಚಾರ ಮಾಡಬೇಕಾಗೈತಿ. ಸಾಮಾನ್ಯ ವಿಷಯ ಅಲ್ಲ. ಯಾಕೆ ಸಾಮಾನ್ಯ ವಿಷಯ ಅಲ್ಲ ಅಂದ್ರೆ ನಾವು 75-80 ಮಾಡಿದ್ರು ಕೂಡ ಇವತ್ತು ಬಹಳಷ್ಟು ಮಕ್ಕಳು ಶಾಲೆಗೆ ಸಿಲೆಕ್ಷನ್ ಆಗುವಂಥದ್ದು ತಪ್ಪೈತಿ. ಯಾಕಂದ್ರೆ ಅವ್ರಿಗೆ ಬಹಳ ಖುಷಿ ಇತ್ತು. ಒಂದು ವಸತಿ ಶಾಲೆಗೆ 50 ಹುಡುಗರು ತಗೊಂತಾರ. ನನ್ನ ಶಾಲೆಯಿಂದ ಇಲ್ಲೇ ಸುತ್ತಮುತ್ತಲ ಒಂದು ಸಾಕಷ್ಟು ವಸತಿ ಶಾಲೆಗಳದವು, ನಾವು ಹುಡುಗರನ್ನ ಸೇರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡಾಗ ಸರ್ಕಾರಗಳು ಹಲವಾರು ಬದಲಾವಣೆಗಳನ್ನು ತಂದ್ಬಿಟ್ಟು ಈ ಸಾರಿ ಪ್ರತಿಯೊಂದು ಶಾಲೆಯಲ್ಲಿ 50 ಹುಡುಗರು ತಗೊಂಡು ಬದಲಿ ಸರ್ಕಾರ ಕೇವಲ 25 ಹುಡುಗರು ತಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ಬಹಳಷ್ಟು ಅವರಿಗೆ ತೊಂದರೆ ಆಗೈತೆ. ಯಾಕಂತಂದ್ರೆ ಪ್ರತಿ ವರ್ಷ ಒಂದು ಶಾಲೆಗೆ 50 ಹುಡುಗರು, ಮುರಾರ್ಜಿಗೆ 50 ಅಂತಿದ್ರು, ರಾಣಿ ಚೆನ್ನಮ್ಮ 50 ಅಂತಿದ್ರು, ವಿವಿಧ ವಸತಿ ಶಾಲೆಗಳಲ್ಲಿ 50 ಹುಡುಗರು ತಗೊಂಡಾಗ ಸರ್ಕಾರ ಈ ವರ್ಷ ಒಂದು ಬದಲಾವಣೆ ಮಾಡಿ ಏನು ಬದಲಾವಣೆ ಮಾಡಿತ್ತು ಅಂದ್ರೆ ಕೇವಲ ಈ ಪರೀಕ್ಷಾ ಸ್ಪರ್ಧಾತ್ಮಕದಿಂದ ಬಂದಿರತಕ್ಕಂಥ ಮಕ್ಕಳಿಗೆ 25 ಹುಡುಗರು ಮಾತ್ರ ತಗೊಳೋದು. ಇನ್ನು 25 ಹುಡುಗರನ್ನ ಅಂಗವಿಕಲರು, ದೇವದಾಸಿ ಮಕ್ಕಳು, ವಿಧಿವೇರ ಮಕ್ಕಳು, ತಂದೆ ತಾಯಿ ಇಲ್ಲದಂಥ ಮಕ್ಕಳು, ಹಿಂಗೆ ಹಲವಾರು ವಿಚಾರಗಳನ್ನು ಇಟ್ಕೊಂಡಂಥ ಮಕ್ಕಳನ್ನು 25% ಅಂತ ತಗೋಬೇಕು ಅಂತ ಸರ್ಕಾರ ಒಂದು ಹೊಸ ನಿರ್ಧಾರ ತಗೊಂಡಾಗ ಅವ್ರಿಗೊಂದು ಸ್ವಲ್ಪ ಅಳಿಕಿನ ಭಾವನೆ ಬಂದಂಗಾಯ್ತು. ಆದರೂ ಕೂಡ ಅವ್ರು ಎದೆಗುಂದಿಲ್ಲ. ಯಾವುದೇ ಪರಿಸ್ಥಿತಿ ಇರಲಿ, ಏನೇ ಇರಲಿ, ನಾವು ಮಕ್ಕಳನ್ನು ಒಂದು ಉತ್ತಮವಾದಂಥ ಶಾಲೆಗೆ ಸೇರಿಸ್ತೀವಂತ ಛಲ ತೊಟ್ಟು ಇವತ್ತು ಕಾಲಕಾಲೇಶ್ವರದಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಆ ಒಂದು ಬಳಗ ಸಜ್ಜೈತಿ. ಅದ್ರ ಜೊತೆಗೆ ನಿಮ್ಮ ಸಹಕಾರ ಬಹಳ ಮುಖ್ಯ ಆಗಿರ್ತೈತಿ. ಇವತ್ತೇನು ಮುರಾರ್ಜಿ ವಸತಿ ಶಾಲೆಗೆ ಮಕ್ಕಳು ಸಿಲೆಕ್ಷನ್ ಆದ ತಕ್ಷಣ ಆ ಮಕ್ಕಳನ್ನು ನೀವು ಪಾಲಕರಾಗಿರ್ತಿರಲ್ಲ, ನೀವು ಬಹಳ ಜವಾಬ್ದಾರಿಯಿಂದ ನೋಡ್ಕೋಬೇಕಾಗೈತಿ. ಮಕ್ಕಳಿಗೆ ನಾವು ಎಷ್ಟು ಕಲಿಸಿದ್ರು ಕಡಿಮೆ. ಮನೆಗೆ ಮಕ್ಕಳು ಬಂದಾಗ ಅವ್ರು ಏನು ಮಾಡ್ತಾರೆ ಅಂತ ನೋಡ್ಬೇಕು. ನಾನು ಬಹುತೇಕ ಕಂಡಂಗ ಬಹಳಷ್ಟು ಮಕ್ಕಳು ಇವತ್ತು ಏನಾದರೂ ಹಾಳಾಗತ್ತವ ಅಂತಂದ್ರೆ ಅದು ಕೇವಲ ಮೊಬೈಲ್ನಿಂದ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗೈತಿ. ಮನೆಗೆ ಮೊಬೈಲ್ನಿಂದ ಮಕ್ಕಳು ಹಾಳಾಗ್ತವೆ. ಯಾಕಂದ್ರೆ ಸಣ್ಣ ಹುಡುಗ ನನ್ನ ಮಗ ಎಷ್ಟು ಶಾಣೆ ಆದ್ರೆ ಮೊಬೈಲ್ನಾಗ ನನಗಿಂತ ಎಲ್ಲ ಶಾಣೆ ಆದ್ರೆ ನಾವೆಲ್ಲ ನೋಡ್ತಾನೆ ತಗೋರಿ ಅಂತ ನಮ್ಮ ಎದುರಿಗೆ ಮಕ್ಕಳು ಕೈ ಮೊಬೈಲ್ ಕೊಡ್ತಾರೆ. ಆ ಮಕ್ಕಳು ಅಭ್ಯಾಸ ಬಿಡ್ತಾವೆ, ಮೊಬೈಲ್ ಗಂಟೆ ಹೋಗ್ತಾವೆ. ಮನೆಗೆ ನೀವು ಒಂದು ಕ್ವಿಂಟಲ್ ಗಂಟ್ಲೆ ಹಣ್ಣು ತೊಗೊಂಬರ್ರಿ, ಕೈಚೀಲ ಗಂಟ್ಲೆ ಬ್ಯಾಗ್ನಾಗ ಏನಾದ್ರು ತಿನಿಸ್ ತೊಗೊಂಬರ್ರಿ. ಆ ತಿನಿಸ್ ತೊಗೊಳೋದಿಲ್ಲ, ಅಪ್ಪನ ಮಕ್ಕಳದನ್ನ ಮೊದಲು ಮೊಬೈಲ್ ತಕ್ಕೊಂತಾವ, ಚೀಲದಾಗ ಏನೈತೆ ಅಂತ ನೋಡೋದಿಲ್ಲ. ದಯಮಾಡಿ ಹೇಳ್ತೀನಿ ನಾನು, ಮಕ್ಕಳು ಅಭ್ಯಾಸ ಮಾಡೋ ಸಂದರ್ಭದೊಳಗ ಮನೆಯಾಗಿ ಟಿವಿ ಬಂದ್ ಮಾಡ್ರಿ, ಅವ್ರ ಕೈ ಮೊಬೈಲ್ ಕೊಡೋದನ್ನು ಬಂದ್ ಮಾಡಿದ್ರೆ ನಿಮ್ಮ ಮಕ್ಕಳು ಖಂಡಿತವಾಗಿ ಸುಧಾರಿಸುವಂಥವು. ಆ ನಿಟ್ಟಿನೊಳಗ ಅದು ಶಿಕ್ಷಕರ ಪಾತ್ರ ಅಲ್ಲ, ಅದು ಪಾಲಕರ ಪಾತ್ರ ಇರ್ತೈತಿ. ಪಾಲಕರು ನೀವೇನಾದ್ರೂ ಮಕ್ಕಳು ಶಾಣೆವಾಗಿ ನಮ್ಮ ಮನೆಗೆ ಬಂದಾಗ ನೀವೇನೋ ಮೈ ಮರೆತ್ರಿ ಅಂದ್ರೆ ಮತ್ತೆ ಹೊಳ್ಳಿ ದಾಟರಾಗುವಂಥ ಸಂದರ್ಭಗಳನ್ನ ನಾನು ಹಲವಾರು ಸಂದರ್ಭಗಳನ್ನ ನಾನು ನೋಡೀನಿ. ಅದಕ್ಕೆ ದಯಮಾಡಿ ಅವ್ರ ಪಾತ್ರ ಅವ್ರು ಮಾಡಿರ್ತಾರೆ, ಮುಂದೆ ನಿಮ್ಮ ಜವಾಬ್ದಾರಿ ಇರ್ತೈತಿ. ನೀವು ಕೂಡ ಉತ್ತಮ ಮಕ್ಕಳನ್ನು ಬೆಳೆಸೋದಕ್ಕೆ ತಂದೆ ತಾಯಿಗಳ ಪಾತ್ರ, ಮನೆಯಲ್ಲಿರ್ತಕ್ಕಂಥ ಶಿಕ್ಷಣ ಹೊಂದಿರ್ತಕ್ಕಂಥವ್ರ ಪಾತ್ರ ಬಹಳ ಮುಖ್ಯ ಆಗಿರ್ತೈತಿ. ಆ ನಿಟ್ಟಿನಲ್ಲಿ ನಿಮ್ಮದು ಕೂಡ ಜವಾಬ್ದಾರಿ ಇರಲಿ. ನಮ್ಮ ಮಕ್ಕಳು ಈ ಪ್ರೈಮರಿ ಹಂತದಲ್ಲಿ ಫೌಂಡೇಶನ್ ಹಂತದೊಳಗ ಒಂದು ಫೌಂಡೇಶನ್ ಚೆನ್ನಾಗಿ ಕುಂತು ಅಂದ್ರೆ ಮುಂದಿನ ದಿನಮಾನದೊಳಗೆ ಮಕ್ಕಳು ಯಾವುದೇ ಸಂದರ್ಭದೊಳಗೆ ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ನಾವು ನೀವೆಲ್ಲ ನೋಡ್ತೀವಿ, ಶಿಕ್ಷಣ ಪಡೆದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ. ಎಲ್ಲ ಮಕ್ಕಳು 95 ಮಾಡೋಕೆ ಆಗೋದೂ ಇಲ್ಲ. ಮಕ್ಕಳು 95 ಮಾಡಲಿಲ್ಲ ಅಂದ್ರೆ ನನ್ನ ಮಗ ತಟ್ಟದನ ಅಂತೇಳಿ ಅವಂಗ ಏನೂ ಮಾನಸಿಕ ಆಗೋ ಲೆಕ್ಕ ದಯಮಾಡಿ ಯಾರು ಮಾತಾಡಬೇಡ್ರಿ.
ಆ ಮಗುವಿನ ಪ್ರಗತಿಯನ್ನು ನೋಡ್ಬೇಕು. ಯಾವ ಕ್ಷೇತ್ರದಲ್ಲಿ ಮಗು ಬೆಳಿಲಿಕ್ಕೆ ಸಾಧ್ಯ ಆಗೈತಿ. ಇವತ್ತು ಕ್ರೀಡೆ ಒಳಗಿರ್ಬೋದು, ಕೃಷಿ ಒಳಗಿರ್ಬೋದು, ಹಲವಾರು ಕ್ಷೇತ್ರಗಳಿರ್ತಾವೆ. ಆ ಕ್ಷೇತ್ರದಲ್ಲಿ ಆ ಮಗುವನ್ನು ಹೇಗೆ ಪ್ರಯತ್ನ ಮಾಡಬೇಕು. ನನ್ನ ಮಗ ಕೇವಲ ಪರ್ಸೆಂಟೇಜ್ಗೆ ಪುಸ್ತಕದ ಹುಳು ಆಗೋದು ಮಾಡೋದು ಬೇಡ. ಆ ಮಗುವನ್ನ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿ ಬೆಳೆಯೋಕೆ ಆಸಕ್ತಿ ಐತೆ ಅನ್ನೋ ನಾವು ಪಾಲಕರಾದವರು ಗುರುತಿಸಿ ಆ ಮಕ್ಕಳನ್ನ ಆ ಕ್ಷೇತ್ರದಲ್ಲಿ ಒಯ್ಯಕ್ಕೆ ಪ್ರಯತ್ನ ಮಾಡಬೇಕು. ಮಕ್ಕಳು ವಯಸ್ಸಿಗೆ ಬಂದ ನಂತರ ತಂದೆ ತಾಯಿಗಳಿಗೂ ಕೂಡ ಇವತ್ತು ಎಲ್ಲ ಬಾಲ್ಯಾವಸ್ಥೆಗದವು ಮಕ್ಕಳು, ಇವರಿಗೆ ಏನೂ ಜ್ಞಾನ ಇರುವುದಿಲ್ಲ. ನಾವೇನು ಹೇಳ್ತೀವೋ ಅದನ್ನು ಕೇಳ್ತಿರ್ತಾವೆ. ತದನಂತರದಲ್ಲಿ ನೀವು SSLC PUC ಹಂತಕ್ಕೆ ಬಂದಾಗ ಮಕ್ಕಳಿಗೆ ಇವತ್ತೇನು ಕಲಿಸಿರ್ತಕ್ಕಂಥ ಸಂಸ್ಕಾರ ಶಾಶ್ವತವಾಗಿದ್ರೆ ಆ ಮಗು ಕೂಡ ಮನೆ ಜೊತೆಗೆ ಅಟ್ಯಾಚ್ಮೆಂಟ್ನ ಚೆಂದ ಆಗಿರ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ನಾವೆಲ್ಲ ಇವತ್ತಿನ ಜಗತ್ತಿನ ನೋಡ್ತೀವಿ ಮಕ್ಕಳ ಪರಿಸ್ಥಿತಿ ಹೆಂಗಾಗೈತೆ ಅಂತಂದ್ರೆ, ನಾವು ಶಾಣ್ಯರಾಗಿ ಮಕ್ಕಳ ಒಂದು ಉದ್ಯೋಗ ಹಚ್ಚಿದ್ವಿ ಅಂದ್ರೆ ಆ ಮನಿನ ಮರ್ತು ಬಿಡ್ತಾವೆ. ತಾವು ಮಾಡ್ಕೊಂತ ಹೆಂಡ್ರು ಕಟ್ಕೊಂಡು ನೌಕರಿ ಕಟ್ಕೊಂಡು ತಮ್ಮ ಪಾಡಿಗೆ ತಾವು ಎಲ್ಲೋ ಒಂದು ಉಳ್ಕೊಂಡ್ಬಿಡ್ತಾವು. ಇಲ್ಲಿ ಕಷ್ಟಪಟ್ಟು ಫೀಸ್ ಕಲಿಸಿ ಅವನು ಯಪ್ಪ ಅಂದು ಹೆಗಲ ಮ್ಯಾಗ ಹೊತ್ಕೊಂಡು ಅಡ್ಡಾಡಿದಂಥ ತಂದೆ ತಾಯಿಯನ್ನು ಮರೆಯುವಂಥ ಮಕ್ಕಳನ್ನು ಕೂಡ ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ. ದಯಮಾಡಿ ಅಂತ ಮಕ್ಕಳು ಆಗ್ಬೇಡ್ರಿ. ಏನು IAS ಆಫೀಸರಾಗು, ದೊಡ್ಡ PSI ಪೊಲೀಸರಾಗು, ತಹಶೀಲ್ದಾರರಾಗು, ಆದ್ರೆ ಮನೆಯ ಮಗು ಆಗಬೇಕು, ಜನಕ್ಕೆ ಮಗು ಆಗಬೇಕು, ಈ ದೇಶಕ್ಕೆ ಪ್ರೀತಿಯ ಮಗು ಆಗಬೇಕು. ಅಂತ ಮಕ್ಕಳಾಗಿ ಹುಟ್ಟಿದಾಗ ಮಾತ್ರ ಸಾರ್ಥಕ ಆಗುತ್ತೆ. ಹೊರತು ಕೇವಲ ಒಬ್ಬ ನೌಕರರಾದ್ರೆ ಎಂದೂ ಸಾರ್ಥಕ ಆಗುದಿಲ್ಲ. ನಿನಗೇನು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಇವತ್ತು ನಮ್ಮ ಕ್ಷೇತ್ರ ಕೃಷಿ ಕ್ಷೇತ್ರ ಐತಿ. ಎಲ್ಲರೂ ನಾವು ರೈತಾಪಿ ವರ್ಗದಿಂದ ಬಂದಂತ ಮಕ್ಕಳು ಆ ಕೃಷಿ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಬಹುದು. ನಿಮ್ಮ ತಂದೆ ತಾಯಿ ಪಟ್ಟಿರ್ತಕ್ಕಂಥ ಕಷ್ಟವನ್ನು ಇವತ್ತೇ ಇಲ್ಲಿ ಬಂದಿರತಕ್ಕಂಥ ಪಾಲಕರಲ್ಲಿ ಬಹುತೇಕ ಒಂದು 25% ನೌಕರದಾರ ಮಕ್ಕಳು ಇರ್ಬೋದು. ಹೊರತು ಉಳಿದವರು ಎಲ್ಲರ ಮಕ್ಕಳು ರೈತರ ಮಕ್ಕಳಾದಾರ, ಬಹಳಷ್ಟು ಕಷ್ಟದಲ್ಲೇ ಬೆಳೆದ ಮಕ್ಕಳಾದಾರ. ಅದಕ್ಕೆ ತಂದೆ ತಾಯಿಗಳ ಕಷ್ಟವನ್ನು ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಇವತ್ತು ಉತ್ತಮವಾಗಿ ಮಕ್ಕಳಿಗೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತಾ. ಆ ನಿಟ್ಟಿನಲ್ಲಿ ಪಾಲಕರ ಒಂದು ಪಾತ್ರನೂ ಬಹಳಷ್ಟು ಮುಖ್ಯ ಆಗಿರಬೇಕು. ಅದಕ್ಕೆ ನಾ ಏನು ಈ ಸಂದರ್ಭದಲ್ಲಿ ಹೇಳುವುದೇನಂತಂದ್ರೆ, ಮಕ್ಕಳು ಉದ್ಯೋಗದ ಜೊತೆಗೆ ಸಂಸ್ಕಾರನೂ ಬಹಳಷ್ಟು ಮುಖ್ಯ ಆಗಿರ್ತೈತಿ. ದೊಡ್ಡವರಿಗೆ ಯಾವ ರೀತಿ ಗೌರವ ಕೊಡಬೇಕು, ತಂದೆ ತಾಯಿಗಳಿಗೆ ಯಾವ ರೀತಿ ಗೌರವ ಕೊಡಬೇಕು, ಶಿಕ್ಷಕರಿಗೆ ಯಾವ ರೀತಿ ಗೌರವ ಕೊಡಬೇಕು, ನಾನು ಸಮಾಜದಲ್ಲಿ ಯಾವ ರೀತಿ ಬೆಳಿಬೇಕು ಅನ್ನೋಂಥ ಭಾವನೆಗಳನ್ನ ಇದು ಪಠ್ಯ ಪುಸ್ತಕದಲ್ಲಿ ಬರುವಂಥ ವಿಷಯ ಅಲ್ಲ. ಇದು ಸಾಮಾನ್ಯ ಜ್ಞಾನದಿಂದ ಬರುವಂಥ ವಿಚಾರ. ಇದನ್ನ ಮನೆಯಿಂದ ಕಲಿಬೇಕು. ಜೊತೆಗೆ ನಿಮ್ಮ ಪಾಲಕರು ಕೂಡ ಅದನ್ನು ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲ ಸ್ಪರ್ಧಾತ್ಮಕದಿಂದ ಹೋಗಿ ಇವತ್ತೇನು ನೀವು ನವೋದಯ ಮುರಾರ್ಜಿ ವಸತಿ ಶಾಲೆಯೊಳಗೆ ಸಿಲೆಕ್ಷನ್ ಆಗಿ ಯಾವುದೋ ಊರಿನಲ್ಲಿರ್ಬೋದು, ನೀ ಎಲ್ಲಿಂದ ಬಂದು ಇವತ್ತಮ್ಮ ಅಂತ ಹೇಳಿದ್ರೆ ಕಾಲೇಶ್ವರ ಅಥರ್ವ ಕೋಚಿಂಗ್ ಸೆಂಟರ್ನಿಂದ ಬಂದು ನಾನು ಇವತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಾಗ ಅದೀನಿ ಅಂತ ನೀವು ಹೇಳಿಕೊಂಡಾಗ ಅದು ನಮ್ಮ ಊರಿನ ಕೀರ್ತಿ ಅನ್ನೋದನ್ನು ನೀವೆಲ್ಲರೂ ಮರಿಬಾರ್ದು. ಆ ನಿಟ್ಟಿನಲ್ಲಿ ಮಕ್ಕಳು ಎಲ್ಲ ವಿವಿಧ ರಾಜ್ಯದ ಎಲ್ಲ ವಸತಿ ಶಾಲೆಗಳಿಗೂ ಇರ್ರಿ, ಆದರೆ ಕಾಲಕಲೇಶ್ವರಲ್ಲಿ ಇರ್ತಕ್ಕಂಥ ವಸತಿ ಶಾಲೆ ಹೆಸರನ್ನು ನೀವು ಯಾರೂ ಮರಿಬೇಡ್ರಿ. ನೀವೇನಾದ್ರು ಹೆಚ್ಚು ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ಮತ್ತೆ ಹೊಳ್ಳಿ ನಿಮ್ಮ ಜಾಗಕ್ಕೆ ನಿಮ್ಮ ಬ್ರದರ್ಸ್ ಬರ್ತಾರೆ, ನಿಮ್ಮ ತಮ್ಮರು ಬರ್ತಾರೆ, ಅವ್ರನ್ನೂ ಕೂಡ ಉತ್ತಮವಾಗಿ ಬೆಳೆಸಲಿಕ್ಕೆ ಒಂದು ಶಿಕ್ಷಕರ ಪಡೆನೂ ಇಲ್ಲೇ ಸಜ್ಜಾಗೈತಿ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರೂ ಸಹಕಾರ ಬೇಕು. ಯಾಕಂದ್ರೆ ಈ ವೇದಿಕೆ ಏನಿರ್ತಂಥ ಗಣ್ಯಾತಿ ಗಣ್ಯಗಳು ಕೂಡ ಈ ಒಂದು ಸಂಸ್ಥೆಯ ಮೇಲೆ ಬಹಳಷ್ಟು ವಿಚಾರಗಳನ್ನ ಇಟ್ಕೊಂಡಿರ್ಬೇಕು. ನನಗೆ ಖುಷಿ ಅನ್ನಿಸ್ತೈತಿ, ಒಬ್ಬ ಶಿಕ್ಷಕರು ಬೇರೆ ಊರಿಂದ ಇಲ್ಲಿ ಬಂದು ಇಷ್ಟೆಲ್ಲ ಸಾಧನೆ ಮಾಡಂತ ಅವ್ರು ಹೇಳ್ಕೊಂಡಾಗ ನಾನು ಭಾಳ ಹೆಮ್ಮೆ ಅನಿಸ್ತೇನೆ. ಉತ್ತಮರು ಎತ್ತ ಹೋದರು ಮುತ್ತೆ ಅನ್ನುವಂಥ ಮಾತಿರ್ತೈತಿ. ಅಲ್ಲಿ ಸಂಸ್ಥೆ ಬೆಳೆಸಿ ಹೆಸರು ಮಾಡಿ ಬಂದವ್ರು ಇಲ್ಲಿಯೂ ಮಾಡ್ಯಾರ ಅಂದ್ರೆ ಅವ್ರು ಉತ್ತಮರು ಇದ್ದಂಗನ ಉತ್ತಮರು ಎತ್ತ ಹೋದರು ಮುತ್ತೆ ಅನ್ನೋ ಹಂಗ ಉತ್ತಮರು ಎಲ್ಲಿದ್ರು ಉತ್ತಮರಾಗೇ ಇರ್ತೀರಿ. ಆ ನಿಟ್ಟಿನಲ್ಲಿ ನಿಮಗೂ ಕೂಡ ನಮ್ಮೆಲ್ಲರ ಸಹಕಾರ ಐತಿ. ನಾವು ಕೂಡ ಈ ಶಾಲೆಯ ಬೆನ್ನೆಲುವಾಗಿ ನಿಮ್ಮ ಜೊತೆಗಿರ್ತೀವಿ. ನಿಮ್ಮ ಮಕ್ಕಳ ಪ್ರಗತಿಯನ್ನು ನೀವೆಷ್ಟು ಖುಷಿಯಿಂದ ನೋಡ್ಕೊಂತೀರೋ ನಾವು ಕೂಡ ಅಷ್ಟೇ ಖುಷಿಯಿಂದ ನೋಡ್ತೀವಿ. ನಿಮ್ಮ ಕಾರ್ಯಕ್ರಮ ನೋಡಬೇಕು ಅಂತ ನನಗೆ ಆಸೆ ಇತ್ತು. ದಯಮಾಡಿ ನಾವು ಬೇರೆ ಒಂದು ಕಾರ್ಯ ನಿಮಿತ್ತ ಯಲಬುರ್ಗಕ್ಕೆ ಹೋಗೋದ್ರಿಂದ ನಾನು ಈ ಕಾರ್ಯಕ್ರಮದ ನಿರ್ಗಮಿಸ್ತೇನೆ. ತಾವೆಲ್ಲರೂ ಸಹಕಾರ ಮಾಡ್ತೀರಿ ಅಂತ ಹೇಳಿ ನಮಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಿದ್ದು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲಿ ಕಾಲಾತೀತ ಕಾಲಶ್ಯ ಕಾಲಕಾಲೇಶ್ವರ ನಮಸ್ತುತೆ. ಆರಾಧ್ಯ ದೈವ ಶ್ರೀ ಕಾಲಕಾಲೇಶ್ವರನನ್ನು ಸ್ಮರಿಸುತ್ತಾ ಅಥರ್ವ ಕೋಚಿಂಗ್ ಸೆಂಟರ್ ಸ್ಕೂಲು ಆರಂಭವಾಗಿ ಭಾಳ ಸಂತೋಷವಾಗೈತಿ. ಅದರಲ್ಲೂ ಇಂತಹ ಕ್ಷೇತ್ರದೊಳಗೆ ಇಂಥ ಸ್ಕೂಲ್ ಆಗಿದ್ದು ನಮಗೆ ಭಾಳ ಸಂತೋಷ ಆಗೈತಿ. ಇದೇ ಥರ ಇನ್ನೂ ಒಳ್ಳೆ ಹುಡುಗರು ಕರೆಕ್ಟಾಗಿ ಒಳ್ಳೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಲಿ ಅಂತ ಹೇಳಿ ನಾನು ಆಶಿಸ್ತಾ ನಾನು ಮುಗಿಸ್ತೇನೆ. ದಯವಿಟ್ಟು ನಮ್ಮ ಪೆಂಡೋಲ ಮುತ್ತನ್ನ ತವರು ಈ ಮಾಡಿಯವರು ಕೂಡ ಸನ್ಮಾನವನ್ನು ಸ್ವೀಕರಿಸುವಂತೆ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಮುಂದಿನ ತಯಾರಿ ರಿಮಿಕ್ಸ್ ಆಲ್ ಸಾಂಗ್ ರೆಡಿ ಇರ್ಬೇಕು. ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಗೆಳೆದೆ ಕೊರಿಗಿಲ್ಲ ಗೆಳೆಬಾಲೆ ಗೊತ್ತಿಲ್ಲ ಗೆಳೆದೆ ಕೊರಿಗಿಲ್ಲ ಗೆಳೆಬಾಲೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಸ್ವಾಮಿಗೆ ಆರತಿ ಭೂಮಿಗೆ ಕೀರ್ತಿ ಬಂಗಾರ ತೆರೆದಿನ ಎಲ್ಲ ಬಂಗಾರಿ ಮನೆ ಮನೆಗೆ ಸಂತೋಷ ಸಿರಿಹಿರಿಕ್ಕಿ ಚಂದಾದ ಮುಗುಳುನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಕವಿಯುವ ಜೀವನವ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಕೀರ್ತಿ ಭೂಮಿಗೆ ಆರತಿ ಸಂತೋಷ ಹಿರಿಹಿರಿಕ್ಕಿ ಚಂದಾದ ಮುಗುಳುನಗೆ ಬಂಗಾರ ತೆರೆದಿನ ಎಲ್ಲ ಬಂಗಾರಿ ಮನೆ ಮನೆಗೆ घल्लू घल्लेनु ताव ಗೆಜ್ಜೆ घल्लू घल्लेनु ताव ಗೆಜ್ಜೆ घल्लू घल्लेनु ताव ಗೆಜ್ಜೆ ಏ ಚಂದಾನೆ ಹುಡುಗಿ ಹಲ್ಲು ಹಲ್ಲೆಂತ ಗೆಜ್ಜೆ ಏ ಚಂದಾನೆ ಹುಡುಗಿ ರಮೇಶ್ ಗೌಡ ಅವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಗೆಜ್ಜೆ ಇಸ್ಬೇಕಿ ಕಂಪನಿಯ ಜೀವರಾದಂಥ ರಮೇಶ್ ಗೌಡರು ಅವರು ಕೂಡ ಬರಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ರೈತರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಕಲ್ಲು ಗಲ್ಲೆನು ತಾವು ದೋಸ್ತಿ ಕಲ್ಲು ಗಲ್ಲೆನು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಕಲ್ಲು ಗಲ್ಲೆನು ಏನ್ ಚಂದಾನೆ ಹುಡುಗಿ ಕಲ್ಲು ಗಲ್ಲೆನು ಏನ್ ಚಂದಾನೆ ಹುಡುಗಿ ಕಲ್ಲು ಗಲ್ಲೆನು ಗೆಜ್ಜೆ
ಏ ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇಲ್ಲ, 3 ಜನ ಬರೀ ಗಂಡ್ ಡ್ರೈವರ್ಸ್. ಮುಂದೆ ಬರ್ರ ಮೇಡಮ್, ನಿಮ್ ಹೆಸರೇನು? ಸಂಗೀತ. ನಿಮ್ಗೆ ಇಷ್ಟವಾದ ಹಾಡು ಸ್ವಲ್ಪ ಹಾಡ್ತೀರಾ? ಅಯ್ಯೋ, ನಂಗೆ ಹಾಡಕ್ಕೆಲ್ಲ ಬರಲ್ಲ. ಎಲ್ಲ ಬರೀ ಸುಳ್ಳು, ತುಂಬಾ ಚೆನ್ನಾಗಿ ಆಡ್ತಾರೆ. ಮೊನ್ನೆ ನಾಡಿ ಇನ್ನು ಸ್ವಲ್ಪ ಹಾಡಿ ಮೇಡಮ್. ಆಡಿ, ಪರವಾಗಿಲ್ಲ. ಎಷ್ಟು ಬರುತ್ತೋ ಅಷ್ಟು ಹಾಡಿ, ಪರವಾಗಿಲ್ಲ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ನೀನು ಚಡ್ಡಿ ದೋಸ್ತಿ ಕಾಣೋ ಕುಚ್ಚುಕು, ಜೀವತ್ತಿನ ದಾಸ್ತಿ ಕಾಣೋ ಕುಚ್ಚುಕು. ಓ ಗಡಿಯ ಜೀವತ್ ಗಡಿಯ ನಿಂಗೆ ಶಾನೆ ಕ್ಷಾಮ ಕಣೋ ವಾಪಕು ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಈ ಬಾರ್ಡ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಮಾತು ಮಾತಾಗಿರ್ಬೇಕು.
ಬಸಣ್ಣಿದ್ದ 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 ಏನ್ ಮಾತಾಡ್ತಿ ಹಿಂದಿ ಮಾತಾಡಕ್ಕೈತಿ ನಮ್ ಕನ್ನಡ ಮಂದಿ ನಮ್ಮ ಅಪ್ಪ ಕಣ್ಣು ನಮ್ಮ ಜೀವ ಕಣ್ಣು ದೈವ ಕಣ್ಣು ನಮ್ಮ ಬಾಳುವ ಕಣ್ಣು ಸಿಕ್ಕ ಕಣ್ಣು ಪ್ರಾಣ ಕೊಡುಕು ಇನ್ನೆಲ್ಲ ಜಗನ್ನಾಥ ನುಡಿಗೆ ಕೊನೆಯ ದಾರಿ ಸಾವು ಒಂದೇ ಆಮೇಲೆ ಏನಾಯ್ತು ಆಮೇಲೆ ಐಶ್ವರ್ಯ ಬಂತು ಕೇಳಿದನ್ನು ಇಲ್ಲ ಎನ್ನುವುದಿಲ್ಲ. ಜನ್ಮ ಕೊಟ್ಟ ಮಕ್ಕಳಿಗೋಸ್ಕರ ತನ್ನ ಜೀವವಾಗಿಡುತ್ತಾರೆ. ಅಂತಹ ಮುಕ್ತಿ ಮನಸ್ಸಿನ ಶ್ರಮಜೀವಿ ಕರುಣಾಮಯಿ ಅಪ್ಪ. ಐ ಲವ್ ಯು ಪಾ. ಮುಂದಿನದಾಗಿ ಚೆನ್ನಪ್ಪ ಚೆನ್ನಗೌಡ ಈ ಮಕ್ಕಳು ರೆಡಿ ಇರಬೇಕು. ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಹಗಲು ಬೆವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರ ಗದರೋ ಮೀಸೆಕಾರ ಮನಸ್ಸೇ ಕೋಮಲ ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಪಪ್ಪ ಡಾಲ್ ಕೊಡ್ಸು ಪಪ್ಪ ಕತೆ ಪುಸ್ತಕ ಕೊಡ್ಸು ಪಪ್ಪ ಪಾಪ್ಕಾರ್ನ್ ಕೊಡ್ಸು
ಪರಪಂಚ ನೀನೇ ನನ್ನ ಪರಪಂಚ ನೀನೇ ಪ್ರಾಣ ನೀನೇ ಪ್ರಾಣ ನೀನೇ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಕಷ್ಟ ನನ್ನೊಡನೆ ಮಕ್ಕಳು ತಮ್ಮ ತಂದೆ ಕೈಯಲ್ಲಿ ಚೆನ್ನಪ್ಪ ಚೆನ್ನೇಗೌಡ ಕುಂಬರ ಮಾಡಿದ ಕೊಳನವ್ವ ಚೆನ್ನಪ್ಪ ಚೆನ್ನೇಗೌಡ ಕುಂಬರ ಮಾಡಿದ ಕೊಳನವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಬಾಳೆಯ ಬನದಾಗ ನಾ ಹೆಂಗ ಹೋಗಿ ಬರಲವ್ವ ಬಾಳೆಯ ಬನದಾಗ ನಾ ಹೆಂಗ ಹೋಗಿ ಬರಲವ್ವ ಬಾಳೆಯ ಕೊನೆವಾಗಿ ನನ್ನ ಬೆನ್ನು ತಾಕಿತ ಬಾಳೆಯ ಕೊನೆವಾಗಿ ನನ್ನ ಬೆನ್ನು ತಾಕಿತ 639 ಚಿತ್ರದ ಕೊಡನವ್ವ 639 ಚಿತ್ರದ ಕೊಡನವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಗೆರೆಗೆ ಕುರಿಗಿಲ್ಲ ಗೆಲೆಬಾಲೆ ಗೊತ್ತಿಲ್ಲ ಗೆರೆಗೆ ಕುರಿಗಿಲ್ಲ ಗೆಲೆಬಾಲೆ ತೋರಿಸುವಾರೆ ತವರೂರ ಆಳೆ ಆಡುತ್ತಾರೆ ಗಾಳ ತಿರುಗುತ್ತಾರೆ ನದಿಯ ಸಾರಕ ನಲಿಕಾಗೆ ಬಳಿಗಾರ ಅದೇ ಕಾಣ ನನ್ನ ತವರೂರು ಕೈಗೆ ಗೆಲಹೆಣ್ಣೆ ತೋರುವಾರೆ ತವರೂರ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ್ಟ ನಡುವೆಯಲ್ಲಿ ಪಗಡೆ ಆಡುತ್ತಾಳೆ ಅವಳೆ ಕಾಣ ನನ್ನ ಹಡಗಪ್ಪ ನಿನ್ನ ತವರೂರ ನಾನೀಗ ಬಲ್ಲೆನು ಗೊತ್ತಾಯ್ತು ಎನಗೆ ಗುರಿಯಾತು ಎಲಹೆಣ್ಣೆ ಹೋಗಿ ಬರ್ತೀನಿ ತವರಿಗೆ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ತಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚದ ತಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚದ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಇಂಟಿಗೆ ಮಾವಿನ ಗಂಟಾಗಿ ಇರುವೋಳೆ ಗಂಟೆಯ ಕಟ್ಟಿ
ಚಂದ್ರಮ ಚೆಂಡಾಡಿದ ಈ ಕಾರ್ಯಕ್ರಮವನ್ನು ನೋಡಿ ದಾನಿಗಳೇ ದೇವರು ಎನ್ನುವ ಹಾಗೆ ಈ ಕಾರ್ಯ ದಯವಿಟ್ಟು ಪಾಲಕರ ಸಹಕಾರ ಇರಬೇಕು, ಕೂತ್ಕೋಬೇಕು ತಾವು. ದಯಮಾಡಿ ಪಾಲಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಯಾರು ಕೂಡ ಎದ್ದು ಹೋಗಬಾರ್ದು. ಕೊನೆಯದಾಗಿ ಅವರಿಗೆ ಪ್ರಸಾದ ಸೇವೆ ಇರುತ್ತದೆ, ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಯಾವ ಪಾಲಕರು ಕೂಡ ಕಾರ್ಯಕ್ರಮ ಮುಗಿಯುವವರೆಗೂ ತಾವು ಎದ್ದು ಹೋಗಬಾರ್ದು ಅಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಶುಭಯೋಗ ನಂಬಿ ಬಂದವರ ಆಧಾರ ರಾಮ ಅಂದ್ರೆ ಪಾಪಗಳ ಪರಿಹಾರ ಬಾರೋ ಹಾಕೋ ಜೈಕಾರ ಗಾತ್ರ ಜ್ವಲನ ನೇತ್ರ ಕಾನ ಪಾತ್ರ ಕಣವನತೆ ದಹನ ಕೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಓಂಕಾರ ಕ್ಲೀಂಕಾರ ಬೀಜಾಕ್ಷರಾಯ ದೀಪಂದರೇ ಕಂಟಕ ಭಂಗಮಾಯ ಆಕಾಶ ಹಾರಿದ ಮುತ್ತುರಾಯ ಕಾಲಾತ್ಮಕ ತನ್ಮಯ ಚಿನ್ಮಯ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೇ ಸರಸರನಿ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕಿ ಮಿರಮಿರನೇ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ನನ್ನ ರಾಜನ ಹೃದಯದ ತಿಪ್ಪಿಗೆ ಬಾರೆ ಸರಸರನೆ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕೆ ಮಿರಮಿರನೆ
ಸ್ವಾತಿ ಮುತ್ತಿನ ಮಳೆ ಹನಿಗೆ ಮೆಲ್ಲ ಮೆಲ್ಲನ ಗರಗಳಿವೆ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೆ ಸರಸರನೆ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ದುಂಕೆ ಮಿರಮಿರನೆ ಬಂದಾಳೋ ಬಂದಾಳು ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳು ಚಂದಿರ ಚಕೋರಿ ತಂದಾಳೋ 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 ಪ್ರೇಮದ ಸಿರಿ ಬಂದಾಳೋ ಬಂದಾಳು ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳು ಚಂದಿರ ಚಕೋರಿ ಮಳೆ ಬೀಳ ಮೇಲೆ ಇಳಿಜಾರೋ ಬಾಲೆ ಪ್ರತಿದೇವಿ ಸೌಂದರ್ಯ ಸವತಿನಿ ಕವಿತೆನಿ ಕಾವ್ಯ ಸ್ಫೂರ್ತಿನಿ ಎದೆಯಾಳದೊಲವು ಹೆಣ್ಣಾಗಿ ಬಂದ ಭೂಲೋಕ ಸೌಂದರ್ಯ ರಾಣಿನಿ ಪ್ರಾಣನಿ ನೀಲವೇಣಿನಿ ನಕ್ಕಾಡು ನಕ್ಕಾಡು ಹುಣ್ಣಿಮೆ ಹಾಲಂತೆ ಉಕ್ಯಾಡು ಉಕ್ಯಾಡು ತುಂಗೆಯ ನೀರಂತೆ ಜೀವನದ ಚಂದ್ರೋದಯಕ್ಕೆ ಮೈ ಮನದ ಪ್ರಣಯಾಲಯಕ್ಕೆ ಬಂದಾಳು ಬಂದಾಳು ಬಿಕ್ಕದ ಸಿಂಗಾರಿ ಬಂದಾಳು ಬಂದಾಳು ಚಂದಿರ ಚಕೋರಿ ತಂದಾಳು ತಂದಾಳು ತಂದಾಳೋ ಪ್ರೇಮದ ಸಿರಿ ಬಂದಾಳೋ ಬಂದಾಳು ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳು ಚಂದಿರ ಚಕೋರಿ ಹನುಮಂತ ಡ್ಯಾನ್ಸ್ ಮಾಡ್ದವ್ರು ಈ ಕಡೆ ಬರ್ರಿ. ಹನುಮಂತ ಡ್ಯಾನ್ಸ್ ಮಾಡ್ದವ್ರು ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಕೋಟಿಯ ನಾವು ಗಳಿಸಲುಬಹುದು ಮಾಡಿ ಮನೆ ಕಟ್ಟಲುಬಹುದು ಕೋಟಿಯ ನಾವು ಗಳಿಸಲುಬಹುದು ಮಾಡಿ ಮನೆ ಕಟ್ಟಲುಬಹುದು ತಂದೆ ತಾಯಿ ಎನ್ನುವ ಸಿರಿಯೇ ಬಯಸಿದಾಗ ದೊರಕುವುದೇನು ಹಡೆದವರೆಂದು ನಗುತ್ತಿರಬೇಕು ಅದೇ ನಿನ್ನ ಬಾಳಿನ ಸಿರಿ ಸಂಪತ್ತು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ರಾಶಿ ರಾಶಿ ಹಣವನ್ನು ಸಿಗಿಸಿ ಹೆತ್ತ ತಾಯಿ ಮರಳುವ ಏನು ರಾಶಿ ರಾಶಿ ಧನ್ಯವಾದಗಳು. ತಾಯಿ ಹುಟ್ಟಿದ ಚಿಕ್ಕ ಮಗು ಕೂಸಿನಿಂದಲೂ ಮುದುಕರಾಗೋವರೆಗೂ ತಾಯಿಯ ಸ್ಥಾನ ಎಷ್ಟು ದೊಡ್ಡದು ಅಂತ ಎಲ್ಲರಿಗೂ ಗೊತ್ತು. ಆ ತಾಯಿಯ ಬಗ್ಗೆ ಹಾಡನ್ನು ಹಾಡಿದಂಥ ನಮ್ಮ ಮುದ್ದು ವಿದ್ಯಾರ್ಥಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ನೃತ್ಯ ಚಂದಮಾಮ ಡ್ಯಾನ್ಸ್ ಮಾಡಲು ಬರ್ತಿದ್ದಾರೆ ಮುದ್ದು ವಿದ್ಯಾರ್ಥಿಗಳು.
ಓ ಜಿಗಿ ಜಿಗಿ ನೋಡುವ ಕುರಿಮರಿಗಳ ಜೊತೆಗೂಡಿ ನನ್ನಾಸೆ ಮಲ್ಲಿಗೆ ಬರ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂಥ ಬೊಂಬೆಯು. ನನ್ನಾಸೆ ಮಲ್ಲಿಗೆ ಬರ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂಥ ಬೊಂಬೆಯು. ಗಿರಿಜಾರು ಗಂಗೆಯೇ ಮಲೆನಾಡ ತುಂಗೆಯೇ ಕಾವೇರಿ ತಂಗಿಯೇ ವೈಯಾರಿ ಭದ್ರೆಯೇ ಎಲ್ಲ ಸೇರಿ ಅವಳ ಪಾದ ತುಂಬಿರಿ. ಓ ನನ್ನಾಸೆ ಮಲ್ಲಿಗೆ ಬರ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂಥ ಗೊಂಬೆಯು. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಬೆನ್ನಿನ ಕೂಸು ಹರಿ ಬೊಂಬೆಯೇ. ಮನ್ನಿಸು ಇಲ್ಲವೇ ದಂಡಿಸು, ದಂಡಿಸು ಇಲ್ಲವೇ ಮನ್ನಿಸು. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಬೆನ್ನಿನ ಕೂಸು ಮರಿ ಬೊಂಬೆಯೇ. ಮನ್ನಿಸು ಇಲ್ಲವೇ ದಂಡಿಸು, ದಂಡಿಸು ಇಲ್ಲವೇ ಮನ್ನಿಸು. ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ. ತವರಿನ ಬಾಗಿನ ನವಕೋಟಿ ಕೇಸರಿ, ತವರಿನ ಹಂಬಲ ಉಸಿರಾಟ ಕೇಸರಿ, ಅಣ್ಣ ನಮ್ಮ ತವರಿನ ಸಿರಿ.
ಶಿವರಾತ್ರಿ ಈ ರಾತ್ರಿ ಶಿವರಾತ್ರಿ ಎನ್ನೋಣ ಬಾರಿ ತುಂಬಿ ಡುಂ 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 ತವರಲ್ಲಿ ತಂಜಮ್ಮ ನಗುತ್ತಾಳೆ ಹುಟ್ಟು ಸೂರ್ಯಂಗೂ ನನ್ನ ಸಾಲ ಕೊಡುತ್ತಾಳೆ ಡುಂ 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 ಈ ರಾತ್ರಿ ಶಿವರಾತ್ರಿ ಎನ್ನೋಣ ಬಾರಿ ತಂಗಿ ಡುಂ 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 ಧುಮ್ 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 ದನಿ ಕೇಳು ಬಾರೋಣ ಪ್ರೇಕ್ಷಕರ ಮೇರೆಗೆ ಸ್ವಲ್ಪ ಕ್ಷಮಿಸ್ಬೇಕು ನಮ್ಮನ್ನ. ಅಪ್ಪ ಆ ಕಡೆ ದೊಡ್ಡವ ಈ ಕಡೆ ಚಿಕ್ಕವ ದೊಡ್ಡವ ಬಾಟ ಕೊಡು ಚಿಕ್ಕವ ತೆಂಗಿ ಕೊಡು ನಮ್ಮಪ್ಪ ರಾಜ ಕೊತ್ತೂರಿ ಬೀಜ ಸಾರ್ಗ ಕೊಟ್ಟು ಗುರು ಮಾಡು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಕಣ್ಣಲ್ಲ ಕೊಡುತ್ತೂರ ಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಮಜಾಪ ಸಂಪಿಗೆ ಚೆಂಡು ರೋಜಾ ಹೂವ ಬ್ರೋ ಈ ತರ ಮಾಡಿದ್ರೆ ಯಾರು ತಗೋತಾರ ಬ್ರೋ? ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಪ್ರಾಣದಂತೆ ಸಂಡೆ ಸಂಪಿಗೆ ಮಂಡೆಗೆ ಮಲ್ಲಿಗೆ ಟ್ಯೂಸ್ಡೇ ಮತ್ತೆ ವೆನ್ಸ್ಡೇ ಥರ್ಸ್ಡೇ ಯೋಚನೆ ಮಾಡ್ತಾ ವೀಕೆಂಡ್ ಅಂತೆ ಈ ಬಂದ ಮೇಲೆ ಬಾಕಿ ಮಾತೇನು ಕುಣಿಯೋಕೆ ನಾವ್ ತಯ್ಯಾರು ನಮ್ದೆ ಡಂಗ್ಳೂರು
ನಾನು ನಿನ್ನ ದೋಸ್ತು ಅಂದ್ರು ಹಾರಿದಾರಿದು ಎಲ್ಲದಕ್ಕೂ ಮುತ್ತು ಅಂದ್ರು ಹಾರಿದಾರಿದು ಸುತ್ತುವಾಗಿ ಗುತ್ತು ಬಿತ್ತೆ ಹಾರಿದಾರಿದು ಹಾರಿದಾರಿದು ನೋಟದಲ್ಲೇ ನೋಟಿಸ್ ಕೊಡುವೆ ಎಲ್ಲಾದೀಗುಂಟ ನಿಂಗೆ ಹಿಂಗು ಪ್ರೀತಿ ಉಂಟ ಇದೇನಿದು 18ರ ನಂಟ ಸಕ್ಕು 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 ನೀ ಸಿಕ್ಕು ಸಕ್ಕು ಸಕ್ಕು ನಮ್ಮ ಸ್ಟೋರಿಯಾಗೆ ನಾವೇ ಹೀರೋ ನೀರೇ ಹೀರೋಯಿನು ನಿನ್ನ ಕಲ್ಲ ಸುಮ್ಮನಲ್ಲ ಅದ ಎಲ್ಲ ಮುಗಿದೆಲ್ಲ ಸ್ವತ ನೋಡು ರಾಗಿನಿಲ್ಲ ಅಲ್ಲಿಂದಿತ್ತ ಆಗ್ತೈತಲ್ಲ ಸಿಂಗಾರಿ ಮೈ ಡೊಂಕಿನ ವೈಯಾರಿ ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ ಹುಡುಗ ಮೈಯಾಗ ಹಂಗೈತಿ ನಾಲ್ಕು ಜನ್ಮ ಧಿಮಾಕು ನಿಂಗೈತಿ ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮನಲ ಕಲಿ ಕೆಟ್ಟೈತಿ ಹಂಗನ ಬ್ಯಾಡ ಇಟೀಟ ಮುಚ್ಚು ಹಿಡಿಸದ ಮಗನ ಪೂರ್ತಿ ಹಿಡಿಸಾಕ ಆಗಲ್ಲ ನಿನಗ ಒಮ್ಮೆರ ನಕ್ಕು ಬಿಡುವ ಕೆನ್ನಿಯ ಕಚ್ಚು ಬಿಡುವ ಎಲ್ಲ ತ್ರಾಸಕತಿ ಜೀವಕ ತ್ರಾಸಕತಿ ಯಾಕತಿ ತ್ರಾಸು ಯಾಕತಿ ಬಂದಾಳೋ ಬಂದಾಳು ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳು ಚಂದಿರ ಚಕೋರಿ ತಂದಾಳೋ 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 ಪ್ರೇಮದ ಸಿರಿ ಬಂದಾಳೋ ಬಂದಾಳು ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳು ಚಂದಿರ ಚಕೋರಿ. ಕಾರ್ಯಕ್ರಮದ ಸದುದ್ದೇಶ ಮತ್ತು ಈ ಒಂದು ಸಾಲಿನ ಸ್ನೇಹ ಸಮ್ಮೇಳನದ ಕುರಿತು 2 ನಿಮಿಷ ಟೈಮ್ ತಗೊಂತೀನಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅಂದರೆ ಉದ್ದೇಶ ಮತ್ತು ಸದುದ್ದೇಶ ಏನು ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾಂದಿ ಹಾಡೋಣ ಅನ್ನೋ ಒಂದು ಅನಿಸಿಕೆ ಅಷ್ಟೇ ನಮ್ಮ ಸಂಸ್ಥೆಯಿಂದ.
ಸಂಸ್ಥೆ ಪ್ರಾರಂಭವಾಗಿದ್ದು ಹತ್ತತ್ರ 3-4 ವರ್ಷಗಳಿಂದ ಮುಂಚಿತವಾಗಿ ಸಂಸ್ಥೆಯು ಹತ್ತತ್ರ ಏನಿಲ್ಲ ಅಂತಂದ್ರೂ ಬೇರೆ ಬೇರೆ ಬಡ ಜನರಿಂದ ಹಿಡಿದುಕೊಂಡು ಬೇರೆ ಎಲ್ಲ ಆಯಾಮಗಳಲ್ಲೂ ಕೂಡ ನಿರಂತರವಾಗಿ ಶ್ರಮಿಸ್ತಾ ಬರ್ತಾನೆ ಇದೆ. ಬೇರೆ ಶ್ರಮದ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಹೆಜ್ಜೆ ಇಡೋಣ ಅಂತೇಳಿ ವಿಚಾರ ಮಾಡಿದಾಗ ಬೇರೆ ಯಾವುದೋ ಒಂದು ನಗರ ಪ್ರದೇಶದಲ್ಲಿ ಈ ಒಂದು ಸಂಸ್ಥೆನ ಹುಟ್ಟಾಕೋದಕ್ಕಿಂತ ನಮ್ಮ ಒಂದು ಸುತ್ತಮುತ್ತಲಿನ ಜನರಿಗೆ ಮತ್ತು ಈ ಒಂದು ಭಾಳ ಅತ್ಯಂತ ನೀಡಿರುವಂಥ ಒಂದು ಮಕ್ಕಳಿಗೆ ಒಂದು ಕೊಡುವಂಥ ಉದ್ದೇಶ ನಮ್ದಾಗಿತ್ತು. ಹಾಗಾಗಿ ಸಂಸ್ಥೆಯ ಕಾರಣೀಭೂತರಾದಂತಹ ಮಂಜುನಾಥ್ ರಾಥೋಡ್ ಅವರು ಹಾಗೂ ನಾನು ಇಬ್ಬರೂ ಸಹ ಸೇರಿಕೊಂಡು ಈ ಸಂಸ್ಥೆನ ಇಲ್ಲಿ ತನಕ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಬಹಳ ಒಂದು ಉಚಿತವಾಗಿ ಇರುವಂಥ ಒಂದು ಪ್ರಮುಖವಾದಂಥ ಒಂದು ರಸ್ತೆಯನ್ನು ಸುಗಮವಾಗಿ ಕೊಡೋದಕ್ಕೆ ಒಂದು ಕಾರಣೀಭೂತರ ಆದ್ವಿ ಅಂತ ಹೇಳಕ್ಕೆ ಒಂದು ಇಷ್ಟಪಡ್ತೀವಿ. ಬಟ್ ಕಾರ್ಯಕ್ರಮ ಅಂತ ತಕ್ಷಣ ನಮ್ಮ ಸಂಸ್ಥೆಯಲ್ಲಿರುವಂಥ ನಮ್ಮ ಶಿಕ್ಷಕರು ಹಾಗೆ ನಮ್ಮ ಉಳಿದಂಥ ಒಂದು ಅಡುಗೆ ಮಾಡೋರಿಂದ ಹಿಡಿದು ನಮ್ಮ ಒಂದು ವಾಹನ ಚಾಲಕರಿಂದ ಹಿಡಿದು ಎಲ್ಲರೂ ಕೂಡ ತುಂಬ ಪರಿಶ್ರಮ ಪಟ್ಟು ಈ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದಕ್ಕೆ ನನ್ನ ಪರವಾಗಿ ಮತ್ತು ಮಂಜುನಾಥ್ ಅವರ ಪರವಾಗಿ ತುಂಬ ಹೃದಯ ಧನ್ಯವಾದನ ನಾನು ನಮ್ಮ ಶಿಕ್ಷಕರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಕಾಂಪಿಟೇಷನ್ ಅಂತೇಳಿ ಅಂತಂದರೆ ಈಗ ಈ ಜಗತ್ತಿನಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿ ಇದೆ ಅಂತಂದರೆ ನಿಮಗೆ ಗೊತ್ತಿರುವಂಥದ್ದು ನವೋದಯ, ಮುರಾರ್ಜಿ, ಅಳಕೆ ಈ ರೀತಿಯಾದಂಥ ಒಂದು 5ನೇ ತರಗತಿ ಮುಗಿದು 6ನೇ ತರಗತಿಗೆ ಸೇರುವಂಥ ಮಕ್ಕಳ ಬಗ್ಗೆ ಅಷ್ಟೇ ನಾವು ವಿಚಾರ ಮಾಡ್ತಿದ್ದೀವಿ. ಮುಂದೇನೂ ಕೂಡ ಹಾಗೆ ವಿಚಾರ ಮಾಡ್ತಾ ಹೋಗ್ರಿ. ಹಾಗೆ ಸ್ಪರ್ಧಾತ್ಮಕ ಜಗತ್ತು ಇಲ್ಲಿಗೆ ಮುಗ್ದಿಲ್ಲ, ನಿರಂತರವಾಗಿ ಹೋಗ್ತಾನೆ ಇದೆ. ಇದು ಮುಗಿದ ತಕ್ಷಣ ನೆಕ್ಸ್ಟ್ ಮತ್ತೆ ಸ್ಪರ್ಧೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ? SLC ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. SLC ಮುಗಿತಿದ್ದಂಗೆ ಮತ್ತೆ PUCಗೆ ಹೋಗ್ತೀವಿ. PUCಗೆ ಹೋದ ತಕ್ಷಣ ಮತ್ತೆ ಅಲ್ಲೊಂದು ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ತಲೆಯಲ್ಲಿ ಏನಿರುತ್ತೆ? ಮಗು ಸಿಕ್ಕಾಪಟ್ಟೆ ಶಾಣೆ ಅದನ್ನ, ನಾನು ಸೈನ್ಸ್ ಮಾಡಿಸ್ಬೇಕು. ಸೈನ್ಸ್ ಅಂದ ತಕ್ಷಣ ಮತ್ತೆ ಅಲ್ಲೊಂದು ಸ್ಪರ್ಧೆ, ಏನು ನೀಟ್ ಮತ್ತೆ CET ಮತ್ತೆ ಅಲ್ಲಿ ಬರುತ್ತೆ. ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಇನ್ನೊಂದು ಆಗ್ಬೇಕಾ, ಮತ್ತೊಂದು ಆಗ್ಬೇಕಾ, 108 ದಾರಿಗಳಿದಾವೆ. ನಿಮಗೆ ಈ ಮಗು ಸಣ್ಣ ಮಗು ನವೋದಯ ಆಯ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ. ನಂತರದಲ್ಲಿ ಭವಿಷ್ಯ ಕಾಣ್ಬೇಕಲ್ಲ, ಭವಿಷ್ಯ ಕಾಣ್ಬೇಕು. ಮಗು ಯಾವ ರೀತಿ ಭವಿಷ್ಯ ಕಾಣ್ಬೇಕು ಇವಾಗಲೇ ಅದನ್ನ ಬುದ್ಧಿ ಕಟ್ಟಿಟ್ಕೊಳ್ರಿ ದಯವಿಟ್ಟು. ಪಾಲಕರಿಗೆ ಈಗ ಎಷ್ಟು ಹುರಿದುಂಬಿಸಿ ತುಂಬಾ ಖುಷಿಯಿಂದ ನನ್ನ ಮಗ ಮುರಾರ್ಜಿ ಆದ. ಈಗೊಬ್ರು ಬಂದು ಹೇಳ್ತಿದ್ರು, ಸರ್ ಮುರಾರ್ಜಿ ಆಯ್ತು ಸರ್ ನವೋದಯ ಇನ್ನೇನು ಆಗ್ಬಿಡುತ್ತೆ, ಒಂದೇನು ತೊಂದರೆ ಇಲ್ಲ, ಓಸತಿ ಆಗಿತ್ತು ಆಯ್ತಾ ಒಂದು ಆಯ್ತು. ಹಿಂಗೆ ಹೇಳ್ತಿದ್ದಾಗ ನಮ್ಗೂ ಇನ್ನೂ ಒಂದು ಹೊಸ ಇನ್ನೂ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ, ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ಆಗುತ್ತೆ ಅಂತೇಳಿ. ದಯವಿಟ್ಟು ನಿಮ್ಗೊಂದೇ ಒಂದು ಕಿವಿ ಮಾತು ಹೇಳೋದು ಏನು ಅಂತಂದ್ರೆ, ಮುಂದೆ ಆಯ್ತು ಇವಾಗ ಮುಗೀತು, ಇನ್ನು 4 ವರ್ಷದಲ್ಲಿ ಮತ್ತೆ ಕೈ ಬರ್ತಾನೆ, ಮತ್ತೆ ಸ್ಟಾರ್ಟು, ಮತ್ತೆ ನಿಮಗೆ 108 ಕನಸುಗಳಿದಾವು. ನಾನು ಓದಿಲ್ಲ, ನಾನು ಅಪ್ಪ ಅಮ್ಮ ಆದವರು ನಾವು ಓದಿಲ್ಲ, ನನ್ನ ಮಗ ಓದಬೇಕು, ನನ್ನ ಮಗಳು ಓದಬೇಕು, ಇದು ಒಂದೇ ಕನಸನ್ನ ಇಟ್ಕೊಂಡು ಜೀವನ ಪೂರ್ತಿ ಅದಕ್ಕೆ ಶ್ರಮಿಸ್ತಾನೇ ಇರ್ತೀರ. ಶ್ರಮಿಸಿ ಅವನ ಒಂದು ಜೀವನ ಅಥವಾ ಅವಳ ಒಂದು ಜೀವನನ ತುಂಬ ಒಂದು ಒಳ್ಳೆ ಹಾದಿಗೆ ಕೊಡ್ತೀರ. ಆ ಒಂದು ಒಳ್ಳೆ ಹಾದಿನ ಹುಡುಕಿ ಕೊಡುವಂಥ ಒಂದು ಎಲ್ಲ ದೃಷ್ಟಿಕೋನದಲ್ಲೂ ಕೂಡ ನೀವು ಸಕ್ಸಸ್ ಆಗ್ತೀರಾ. ಬಟ್ ಮಕ್ಕಳು ಕೂಡ ಅದೇ ರೀತಿ ಆಗಬೇಕು. ಅದಕ್ಕೋಸ್ಕರ ನೀವು ಒಂದು ಒಳ್ಳೆ ಸಂಸ್ಕಾರ ಕಲಿಸ್ಲೇಬೇಕು ಆ ಮಕ್ಕಳಿಗೆ. ನಿಮ್ಮನ್ನು ನೋಡ್ಕೋಬೇಕು, ಮುಪ್ಪಿನ ಕಾಲದಲ್ಲಿ ಆ ಮಗು ನಿಮ್ಮನ್ನು ನೋಡ್ಕೋಬೇಕು ಅಂತಂದ್ರೆ ನೀವು ಅದಕ್ಕೆ ಒಂದು ಒಳ್ಳೆ ಸಂಸ್ಕಾರ ಕೊಡಲೇಬೇಕಾಗುತ್ತೆ. ಹಾಗಾಗಿ ಈ ಒಂದು ಹಾದಿನ ದಯವಿಟ್ಟು ಎಲ್ಲ ಪಾಲಕರು ಕೂಡ ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಮುಂದಿನ ಎಲ್ಲ ಜೀವನಕ್ಕೂ ಕೂಡ ಮಗು ಮತ್ತು ನೀವು ಕೈ ಜೋಡಿಸಿ. ನಮ್ಮ ಸಂಸ್ಥೆ ಅಂತೂ ನಿರಂತರವಾಗಿ ನಿಮಗೆ ಬಾಗಿಲು ತೆರೆದೇ ಇರುತ್ತೆ, ಯಾವಾಗಾದರೂ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ. ಮುಂದಿನ ವರ್ಷಕ್ಕೂ ಕೂಡ ಇನ್ನು ಹೊಸ ಅಭಿರುಚಿ ಮತ್ತು ಹೊಸದಾಗಿರುವಂಥ ಒಂದು ಮತ್ತೆ ರೂಪರೇಷೆಗಳನ್ನು ಮತ್ತೆ ಹೆಣಿತಾನೆ ಇದ್ದೀವಿ. ಅದಾಗಬೇಕು ಇದಾಗಬೇಕು ಅಂತೇಳಿ ಮುಂದಿನ ವರ್ಷಕ್ಕೆ ಈ ಒಂದು ಸಂಸ್ಥೆ ಕೋಚಿಂಗ್ ಸೆಂಟರ್ನ ಹೊರತಾಗಿನೂ ಕೂಡ ಮತ್ತೆ ಬೇರೆ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಕೂಡ ಹಾಕೊಳ್ಳೋಣ ಅನ್ನೋ ಒಂದು ಉದ್ದೇಶನೂ ಇದೆ. ಆ ಒಂದು ಉದ್ದೇಶಕ್ಕೆ ಸಹಕಾರವಾಗಿ ಬೆನ್ನೆಲುಬಾಗಿ ನಿಂತಂಥವರು ನಮ್ಮ ಈ ಒಂದು ಕಾಲೇಶ್ವರದಲ್ಲಿ ಇರುವಂತಹ ಸುತ್ತಮುತ್ತ ಇರುವಂತಹ ಎಲ್ಲ ನಮ್ಮ ಪ್ರೀತಿ ವಿಶ್ವಾಸವನ್ನು ಗೆದ್ದಿರುವಂಥ ಎಲ್ಲ ನಿಮ್ಮಂಥ ಪಾಲಕರು ನಮ್ಮ ಜೊತೆಗೆ ಯಾವಾಗಲೂ ಕೂಡ ಬೆನ್ನೆಲುಬಾಗಿದ್ದಾರೆ. ಅದ್ರ ಜೊತೆಗೇನೆ ನಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು, ಆಯ್ತಾ, ನಾನಿಲ್ಲ ಅಂತಂದ್ರೂ ಕೂಡ ಮಂಜೂರ್ ಇಲ್ಲ ಅಂತಂದ್ರೂ ಕೂಡ ನಿರಂತರವಾಗಿ ತಮ್ಮ ಕೆಲಸ ತಾವು ಮಾಡ್ತಾನೆ ಹೋಗ್ತಾನೆ ಇದ್ದಾರೆ. ಅವರಿಗೆ ನನ್ನ ಒಂದು ದೊಡ್ಡ ಒಂದು ಚಪ್ಪಾಳೆ ಕೊಟ್ಟರು ಕೂಡ ಕಮ್ಮಿ ಅನ್ಸುತ್ತೆ. ಏನು ಸಲ್ಲಬೇಕಾಗಿದ್ರು ಎಲ್ಲದು ಅವ್ರಿಗೆ ಸಲ್ಲುತ್ತೆ, ನಮ್ಗೆ ಯಾವುದು ಕೂಡ ಏನೂ ಸಲ್ಲಲ್ಲ.
ನಮ್ಮ ಒಂದು ಹಿರಿಯರು ಏನಿದ್ದಾರೆ ಅವರ ಒಂದು ಮಾರ್ಗದರ್ಶನ, ಅದ್ರ ಜೊತೆಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ, ಇದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಡ್ಕೊಂಡ್ಬಂತು. ನಿಮ್ಗೆಲ್ಲರಿಗೂ ಕೂಡ ನನ್ನ ಪರವಾಗಿ, ಸಂಸ್ಥೆಯ ಪರವಾಗಿ, ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಮತ್ತು ಕಾಲಕಾಲೇಶ್ವರ ಸನ್ನಿಧಾನದಲ್ಲಿರುವಂತಹ ಆ ದೇವರಿಗೆ ನಮಸ್ಕಾರ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಶಿಕ್ಷಕರಾದವ್ರಿಗೆ, ನಮ್ಮ ಗೋಣಿ ಸರ್ ಆಗಿರ್ಬೋದು, ಆಮೇಲೆ ದೊಡ್ಡಮನಿ ಸರ್ ಆಗಿರ್ಬೋದು, ಪೂಜಾ ಮೇಡಮ್ ಆಗಿರ್ಬೋದು, ನಿರ್ಮಲಾ ಅವರಾಗಿರ್ಬೋದು, ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವ್ರಿಗೆ ಒಂದು ಪುಟ್ಟದಾಗಿರುವಂತಹ ಒಂದು ಗೌರವ ಸಮರ್ಪಣೆಯನ್ನು ಕೊಡೋಣ ಅಂತೇಳಿ ನಮ್ಗೆ ಅನಿಸಿಕೆ ಆಗಿ ಅವ್ರಿಗೆಲ್ಲರಿಗೂ ಕೂಡ ದಯವಿಟ್ಟು ನಿಮ್ಮ ಸಮ್ಮುಖದಲ್ಲಿ ನಾವು ಕೂಡ ಅವ್ರಿಗೆ ಒಂದು ಸನ್ಮಾನ ಮಾಡೋಕ್ಕೆ ಇಚ್ಛೆ ಪಡ್ತೀವಿ. ಧನ್ಯವಾದಗಳು. ಎಲ್ಲ ಶಿಕ್ಷಕರಿಂದ ವೇದಿಕೆ ಮೇಲೆ ಎಲ್ಲರ ಈ ಕಡೆ ನೋಡು ಅನ್ಸತ್ತೆ. ಧನ್ಯವಾದಗಳು. ಜಿಲ್ಲೆ ಮೂಲಕವಾಗಿ ನಮ್ಮ ಎಲ್ಲ ಶಿಕ್ಷಕರಿಂದ ಚಾಲ್ ಬಾದೆ ಜಡ್ಗಾರ್ ಉಡ್ಬಾದೆ.
ರಂಗೀಲೋ ಮಾರೋ ಡೋಲನ, ಡೋಲನ ಹವೆ. ರಂಗಿಲೋ ಡೋಲು ಎಂಬ ನೃತ್ಯವನ್ನು ಪ್ರದರ್ಶಿಸಿರುವಂಥ ಮಕ್ಕಳಿಗೆ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸುವ ಜೊತೆಗೆ ನಾಳೆಯ ದಿನ ಹೋಗು ಬರುವಂಥ ಮಕ್ಕಳಿಗೆ ವೈಕಲ್ಯ ವ್ಯವಸ್ಥೆ ಇರೋದಿಲ್ಲ. ನಿಮ್ಮ ಶಾಲೆ ರಜೆ ಇರ್ತದೆ, ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಉಳಿದ ಹಾಸ್ಟೆಲ್ ಇರುವಂಥ ಮಕ್ಕಳಿಗೆ ನಾವು ಹೇಳ್ತೀವಿ ಎಂದ ರಜಾ ಅಂತೇಳಿ. ಯಾಕಂದರೆ ಮುಂದೆ ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲ ಎಕ್ಸಾಮ್ ಬರೋದರ ದೃಷ್ಟಿಯಿಂದ ಆ ಮಕ್ಕಳಿಗೆ ರಜಾ ಕೊಟ್ಟಿದ್ದೇವೆ. ಮತ್ತು ಹಾಸ್ಟೆಲ್ ಇರುವಂಥ 4 ಮತ್ತು 5ನೇ ತರಗತಿ ಮಕ್ಕಳಿಗೆ ತದನಂತರ ನಾವು ಫೋನ್ ಮಾಡಿ ಎಲ್ಲ ಪಾಲಕರಿಗೆ ತಿಳಿಸ್ತೀವಿ ಅಂತೇಳಿ ಅವರಲ್ಲಿ ಕೇಳ್ಕೊಳ್ತೀನಿ. ಯಾರು ಕೂಡ ಅನ್ಯತೆಯನ್ನು ಬಯಸದೆ ಎಲ್ಲರೂ ಸಹಕಾರ ನೀಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ಳೋದರ ಜೊತೆಗೆ ಇಲ್ಲಿವರೆಗೆ ಯಾವುದೇ ಅಡೆತಡೆ ಇಲ್ಲದೆ ಶಾಂತ ಚಿತ್ತದಿಂದ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡದಾದಂಥ ಮೆರುಗನ್ನು ನೀಡಿರುವಂಥ ಎಲ್ಲ ತಾಯಂದರಿಗೂ ಮತ್ತು ತಂದೆಂದರಿಗೂ ಹಾಗೂ ಎಲ್ಲ